ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಮೊದಲನೇ ಸಂಧಿ ಒಳಗೆ 5ನೆಯ ಸೂತ್ರವನ್ನು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ ಮಹಾತ್ಮರು. ಇಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಹಿಂದಿನ ಒಂದು ಶ್ರವಣ ಅವೆಲ್ಲವನ್ನು ಮಾಡಿದರು. ಇಂದಿನ ವಿಚಾರವನ್ನು ಮಾಡಿ, ಈ ಕಾರ್ಯಕಾರಣಗಳು ಎರಡೂ ಒಂದೇ ಇರಬೇಕು, ಸಲ್ಲಕ್ಷಣದಿಂದ ಕೂಡಿರಬೇಕು. ಮತ್ತು ಬ್ರಹ್ಮನೇ ಬೇರೆ ಅದ, ಜಗತ್ತೇ ಬೇರೆ ಅದ. ಇದು ವಿಲಕ್ಷಣದಿಂದ ಕೂಡ್ಯದ. ಬ್ರಹ್ಮನ ಲಕ್ಷಣನೇ ಬೇರೆ ಅದ, ಜಗತ್ತಿನ ಲಕ್ಷಣನೇ ಬೇರೆ ಅದ. ಆದ್ದರಿಂದ ಬ್ರಹ್ಮದ ವಿವರ್ತು ಜಗತ್ತು ಅಲ್ಲ. ಕೇವಲ ಮಾಯೆ ಜಗತ್ತಿಗೆ ಕಾರಣ ಆಗಿರುವುದಂಥ ಶಂಕೆಯನ್ನು ಮಾಡಿದ್ರೆ, ಯಾಕಂದ್ರೆ ಬರೀ ಬ್ರಹ್ಮದ ವಿವರ್ತ ಇದು ಜಗತ್ತು ಅಲ್ಲ, ಆದ್ರೆ ಕೇವಲ ಮಾಯೆ ಒಂದು ಜಗತ್ತಿಗೆ ಕಾರಣ ಆಗ್ಯದ ಅಂತ ಇಲ್ಲಿ ಶಂಕೆಯನ್ನು ಮಾಡಿದ್ರೆ, ಸಂಶಯ ಮಾಡಿದ್ರೆ. ಇಲ್ಲಿ ಹೇಳ್ತಾರೆ, 5ನೇ ಸೂತ್ರದಲ್ಲಿ ಹೇಳ್ತಾರೆ, ಚಿತ್ತಿನ ವಿವರ್ತವೆಂದೆನ್ನಲೇಕೆ ಜಗವಿದಂ, ಮತ್ತು ಮಾಯ ಮಾತ್ರವೆನ್ನಲಾಗದೆ. ಯಾಕಂದ್ರೆ ಚಿತ್ತಿನ ವಿವರ್ತದಿಂದ ಈ ಜಗತ್ತಾಗ್ಯದಂತ ಯಾಕೆ ಹೇಳಬೇಕು, ಮಾಯೆಯಿಂದ ಆಗ್ಯದಂತ ಹೇಳ್ಬೋದಲ್ಲ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ನಿನ್ನೆ ಇವು ಒಂದೆರಡು ನುಡಿ ಆಗಿದಾವೆ. ಅದಕ್ಕೆ ಇಲ್ಲಿ ನೋಡ್ಕೊಂಡು ಹೋಗೋಣ. ಶ್ರೀ ಗುರು ಪದಾಂಬುಜ ಪರಾಗ ರಸ ರೋಲಂಬ ನಾಗಿ ಕಡು ನೇಹದಿಂದೆರಗಿ ಮತ್ತೆ ಸೊಗಸಾಗಿ ಭಿನ್ನಯಿಸಿದನು ಬೋಧ್ಯ ಅಂತ ಹೇಳ್ತಾರೆ. ಇಲ್ಲೇನಂತಾರೆ, ಶ್ರೀ ಗುರು ಸದ್ಗುರುಗಳ ಒಂದು ಪಾದಕಮಲಗಳಿಗೆ ಯಾವ ರೀತಿ ರಸ ರೋಲಂಬನಾಗಿ ಅಂದರೆ ನಮಸ್ಕಾರ. ಯಾಕಂದ್ರೆ ಈ ಭೃಂಗ ಆ ಹೂವಿನ ಗಂಧವನ್ನು ಹೆಂಗೆ ಸ್ವೀಕಾರ ಮಾಡ್ತದೆ ಪ್ರೀತಿಯಿಂದ, ಅದೇ ರೀತಿ ಕೂಡ ಸದ್ಗುರುವಿಗೆ ಪ್ರಶ್ನೆ ಮಾಡಬೇಕಾದಾಗ ಈತ ಪ್ರೀತಿಯಿಂದ ನಮಸ್ಕರಿಸಿ ತನ್ನ ವಿಚಾರವನ್ನು ಕೇಳಿಕೊಳ್ತಾನೆ ಶಿಷ್ಯ. ಮತ್ತು 2ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಗುರುವರ್ಯ ಚಿತ್ತೈಸು ನಿರುಪಾಧಿಕ ಜ್ಯೋತಿ ನಿರತಿಶಯ ನಿತ್ಯ ನಿಜ ನಿರಾವರಣ ವಹ ಪರಮ ನೆನಲೇಕೆ ಜಗವನ್ನು ಅಂತ ಹೇಳ್ತಾರೆ. ನಾನು ಹೇಳಿದ್ದನ್ನು ಏಕಾಗ್ರ ಬುದ್ಧಿಯಿಂದ ಅಥವಾ ಚಿತ್ತದಿಂದ ಕೇಳಿ ಗುರುಗಳೇ. ಯಾಕಂದ್ರೆ ಈ ಜಗತ್ತು ಹೆಂಗೈತಪ್ಪ ಅಂತಂದ್ರೆ, ಈ ಬ್ರಹ್ಮ ಇರುವಂಥದ್ದು ಹೆಂಗೈತೆ ಅಂದ್ರೆ ಉಪಾಧಿ ರಹಿತ ಆಗಿರುವಂಥದ್ದು ಅದ, ಸ್ವಯಂ ಪ್ರಕಾಶವಾಗಿರುವಂಥದ್ದು ಅದ, ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅದ, ಅದು 3 ಕಾಲದಲ್ಲಿ ಇರುವಂಥದ್ದು ಅದ, ತ್ರಿಕಾಲ ಅಬಾಧ್ಯವಾಗಿರುವಂಥದ್ದು ಐತೆ, ಯಥಾರ್ಥವಾಗಿರುವಂಥದ್ದು ಐತೆ, ಆವರಣ ರಹಿತವಾಗಿರುವಂಥದ್ದು ಐತಪ್ಪ ಬ್ರಹ್ಮ. ಆದರೆ ಈ ಬ್ರಹ್ಮಕ್ಕೆ ವಿಲಕ್ಷಣ ಆಗಿರುವಂಥದ್ದು ಈ ಜಗತ್ತು. ಇದು ಉಪಾಧಿಯಿಂದ ಕೂಡಿದಂಥದ್ದು ಅದ, ಜಡವಾಗಿರುವಂಥದ್ದು ಅದ, ಸಾತಿಶಯವಾಗಿ ಇರುವಂಥದ್ದು, ಇದು ನಾಶವುಳ್ಳಂಥದ್ದು ಅದ. ಈ ಜಗತ್ತು ಹೆಂಗದ, ಮಿಥ್ಯವಾಗಿರುವಂಥದ್ದು ಅದ, ಆವರಣ ಸಹಿತವಾಗಿರುವಂಥದ್ದು ಈ ಜಗತ್ತು ಐತಪ್ಪ. ಅದಕ್ಕೆ ಈ ಜಗತ್ತಿಗೆ ಬ್ರಹ್ಮವೇ ಕಾರಣ ಅಂತ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದಾತ. ಜಗತ್ತಿಗೆ ಯಾಕೆ ಮಾಯೆ ಕಾರಣ ಅಂತ ಯಾಕೆ ಹೇಳಬಾರ್ದು, ಬ್ರಹ್ಮನೇ ಕಾರಣ ಅಂತ ಯಾಕೆ ಹೇಳಬೇಕು ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಈ ಮುಂದಿನ ವಿಚಾರದಲ್ಲಿ, ಮಾಯೆ ಸದ್ರೂಪಿಣಿ ಅದೇ ಈ ನಿಖಿಲ ಜಗವಾಗಿ ಸಾಯಸಂಗೊಳ್ಳುತ್ತ ಮಿಹುದೆಂದೊಡೇನು ಗುರುರಾಯ ಚಿತ್ತೈಸು ಬಳಿಕೊಂದ ಅಂತ ಹೇಳ್ತಾರೆ ಅವರು. ಸದ್ರೂಪಿಣಿ ಅಂದರೆ ಸತ್ಯವಾಗಿರುವಂಥದ್ದು ಮಾಯೆ. ಯಾಕಂದರೆ ನಿಖಿಳ ಅಂದರೆ ನಿಖಿಳ ಜಗವಾಗಿ ಅಂದರೆ ತೋರುವ ಸರ್ವ ಜಗತ್ತಾಗಿ ತೋರುವಂಥದ್ದು.
ಇಲ್ಲಿ ಕೂಡ ಹೇಳ್ತಾರೆ, ಅನಾದಿ ಭಾವರೂಪವಾಗಿರುವಂಥದ್ದು ಯಾವುದು ಮಾಯೆ. ಯಾಕಂತಂದ್ರೆ ಅನಾದಿಯಾಗ್ಯದ ಮತ್ತು ಭಾವರೂಪವಾಗಿ ಇರುವಂಥದ್ದು ಇದು ಮಾಯೆ. ಇದರಿಂದ ಏನಂದ್ರೆ ಈ ಮಾಯೆ ಈ ಸಕಲ ಜಗದ್ರೂಪವಾಗಿ ಪರಿಣಾಮವಾಗಿರ್ತದೆ. ಈ ಮಾಯೆ ಏನದ ಎಲ್ಲ ಒಂದು ಈ ಜಗದ್ರೂಪ ಎಲ್ಲ ರೀತಿಯಲ್ಲಿ ಜಗದ್ರೂಪವಾಗಿ ತೋರ್ತದೆ ಮತ್ತು ಅದು ಪರಿಣಾಮವಾಗಿರುವಂಥದ್ದದ. ಜಡ ಘಟ ಅಂತ ಅನ್ನುವಂಥ ಅನುಭವದಿಂದಲೂ ಹೆಂಗಂದ್ರೆ ಈ ಹಾಲು ಜಡೋ ಘಟ ಅಂತ ಹೇಳ್ತಾರೆ ಅವರು. ಅಂದ್ರೆ ಹಾಲು ಕೆಟ್ಟು ಮೊಸರಾಗುವಂತೆ, ಅಂದ್ರೆ ಹಾಲು ಮೊಸರು, ಹಾಲು ಅದೇನಾಗ್ತದೆ ಕಾಯಿಸಿ ನಾವು ಹೆಪ್ಪ ಹಾಕಿದಾಗ ಹಾಲು ಕೆಡ್ತದೆ, ಮೊಸರಾಗ್ತದೆ. ಅಂದ್ರೆ ಮೂಲ ವಸ್ತು ಕೆಟ್ಟಿತು, ಅದ್ರ ಕಾರ್ಯ ಆಯಿತು. ಇದು ಪರಿಣಾಮವಾದದ್ದು. ಅದಕ್ಕೆ ಮಾಯೆ ಜಗದ್ರೂಪ ವಿಕಾರ ಆಗ್ಯದಂತ ಹೇಳಿದ್ರೆ, ಮಾಯೆ ಹೆಂಗದ ಈ ಜಗತ್ತಿನ ಪ್ರತಿಯೊಂದು ರೂಪದಲ್ಲೇ ಐತೆ, ಅದು ಜಗದ್ರೂಪ ವಿಕಾರ ಆಗ್ಯದಂತ ಹೇಳಿದ್ರೆ ಬ್ರಹ್ಮಕ್ಕೆ ನೋಡ್ರಿ, ಬ್ರಹ್ಮಕ್ಕೆ ಏನಾಗ್ತದೆ ನಿರ್ವಿಕಾರತ್ವ ಸಂಭವ ಆಗ್ತದೆ. ಅದರಿಂದ ಹಿಂಗೆ ಹೇಳೋದ್ರಿಂದ ಆಗುವ ಅನರ್ಥವೇನು? ಅದಕ್ಕೆ ಈ ಮಾಯೆಯಿಂದನೇ ಪರಿಣಾಮವಾಗಿರುವಂಥದ್ದು ಯಾವುದು ಈ ಜಗತ್ತು. ಮಾಯೆಯಿಂದ ಆಗ್ಯದಂತ ಅಷ್ಟೇ ಹೇಳ್ಬೋದಲ್ಲ, ಬ್ರಹ್ಮದಿಂದ ಆಗ್ಯದಂತ ಯಾಕೆ ಹೇಳಬೇಕು ಅಂತ ಈ ರೀತಿ ಹಿಂಗೆ ಹೇಳೋದ್ರಿಂದ ಏನು ಅನರ್ಥ ಆಗ್ತದೆ ಹೇಳೋ? ಅದು ಹಾಲು ಕೆಟ್ಟು ಮೊಸರಾದ ಆಗುವಂಗೆ ಯಾವ ರೀತಿ ಮಾಯೆ ಈ ಜಗತ್ತಿನ ಒಂದು ವಿಕಾರವಾಗಿರುವಂಥದ್ದು, ಮಾಯೆಯಿಂದನೇ ಈ ಜಗತ್ತಿನಲ್ಲಿ ಪ್ರತಿಯೊಂದು ಇದು ವಿಕಾರವಾಗಿರುವಂಥದ್ದು, ಮಾಯೆಯಿಂದ ಈ ಜಗತ್ತು ವಿಕಾರವಾಗಿ ಕಾಣ್ತಾ ಇದೆ. ಮತ್ತು ಈ ಬ್ರಹ್ಮಕ್ಕೆ ಈ ರೀತಿ ಇದ್ದಾಗ ಬ್ರಹ್ಮಕ್ಕೆ ನಿರ್ವಿಕಾರತ್ವ ಬರ್ತದೆ, ಹೌದಿಲ್ಲ? ಯಾಕಂದರೆ ಇದಕ್ಕೆ ಸಂಬಂಧನೇ ಇಲ್ಲ. ಮಾಯೆಯಿಂದ ಈ ಜಗತ್ತು ಈ ರೂಪವಾಗಿ ನಾಮರೂಪದಿಂದ ತೋರಕತ್ತದ. ಆದರೆ ಬ್ರಹ್ಮ ಮಾತ್ರ ನಿರ್ವಿಕಾರದಿಂದ ಅದ, ಅದಕ್ಕೇನು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಹಿಂಗೆ ಹೇಳೋದ್ರಿಂದ ಏನು ಅನರ್ಥ ಆಗ್ತದಪ್ಪ? ಬ್ರಹ್ಮದಿಂದನೇ ಜಗತ್ತಾದಂತೆ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಶಿಷ್ಯಂದಿದೆ. ಮತ್ತು 4ನೇ ನುಡಿಯಲ್ಲಿ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಈಗ ಬ್ರಹ್ಮವೇ ಜಗತ್ತಿನ ರೂಪ ಆಗ್ಯದ ಅಂತ ಹೇಳಿದ್ರೆ ಅನರ್ಥ ಆಗ್ತದೆ ಗುರುಗಳೇ. ಅದು ಸಂಶಯ ಬಂದದಲ್ಲ, ಶಿಷ್ಯನಿಗೆ ಶಂಕ ಬಂದದ. ಅದಕ್ಕೆ ಈ ಬ್ರಹ್ಮವೇ ಜಗದ್ರೂಪ ಆಗ್ಯದ ಅಂತ ಹೇಳಿದ್ರೆ ಭಾಳಷ್ಟು ಅನರ್ಥ ಆಗ್ತದೆ ಗುರುಗಳೇ. ಅದಕ್ಕೆ 4ನೇ ನುಡಿ ಹೇಳ್ತಾರೆ, ಕೇಡು ಜಡ ದುಃಖ ದೊಡಗೂಡಿರ್ಪ ಜಗವಿದಂ ನೋಡಲ ಸಚ್ಚಿದಾನಂದವೆಂದು ನೀನು ಆಡಲೇನು ಅಘಟಿತವದಲ್ತೆ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಕೇಡು ಅಂದ್ರೆ ಅನಿತ್ಯ. ಈ ಜಗತ್ತು ಹೆಂಗದ? ಅನಿತ್ಯದಿಂದ ಅದ, ಅನಿತ್ಯದಿಂದ ಕೂಡ್ಯದ. ಮತ್ತು ಹೆಂಗದ? ಜಡವಾಗಿರುವಂಥದ್ದು. ಅದು ತನ್ನ ಜ್ಞಾನನೂ ಇಲ್ಲ, ಪರರ ಜ್ಞಾನ ಇಲ್ಲದೆ ಇರುವಂಥದ್ದಕ್ಕೆ ಜಡ ಅಂತ ಹೇಳ್ತಾರೆ. ಅದಕ್ಕೆ ಈ ಜಗತ್ತು ಹೆಂಗದ? ಜಡ ಇಲ್ಲದು, ಜ್ಞಾನ ಇಲ್ಲದೆ ಇರುವಂಥದ್ದು ಐತೆ. ಮತ್ತು ಇದು ದುಃಖಾದಿಗಳಿಂದ ಕೂಡಿದಂಥದ್ದು ಈ ಜಗತ್ತು. ಸುಖ ದುಃಖ ಇವೆಲ್ಲದರಿಂದ ಕೂಡಿದಂಥದ್ದು ಈ ಜಗತ್ತೈತೆ. ಈ ಜಗತ್ತನ್ನು ನಾವು ವಿಚಾರ ಮಾಡಿ ನೋಡಿದಾಗ ಸಚ್ಚು ಚಿತ್ತು ನಿತ್ಯ ಆನಂದ ರೂಪವಂತ ಬ್ರಹ್ಮ ಅಂತ ತಾವು ಹೇಳಿದ್ರೆ ಇದು ಭಾಳ ಆಶ್ಚರ್ಯ ಆಗ್ತದಲ್ಲ. ಈ ಜಗತ್ತಿರುವಂಥದ್ದು ಯಾಕಂತಂದ್ರೆ ಇದು ಹೆಂಗದ? ಅನಿತ್ಯದಿಂದ ಕೂಡಿದಂಥದ್ದು. ಈ ಜಗತ್ತು ಜಡವಾಗಿರುವಂಥದ್ದು, ತನ್ನ ಸ್ವಂತಿಕೆ ಅನ್ನುವಂಥದ್ದು ಇಲ್ಲ ಇದು. ಅದಕ್ಕೆ ಮತ್ತು ಇದು ದುಃಖದಿಂದನೂ ಕೂಡ್ಯದ ಈ ಜಗತ್ತು. ಅದಕ್ಕೆ ವಿಚಾರ ಮಾಡಿ ನೋಡಿದ್ರೆ ಸಚ್ಚಿದಾನಂದ ಸ್ವರೂಪ ಹೆಂಗೈತೆ? ಯಾವಾಗಲೂ ಇರುವಂಥದ್ದೈತೆ. ಇದ್ರ ಲಕ್ಷಣ ಹೆಂಗದ? ಯಾವಾಗಲೂ ಇರುವಂಥದ್ದೈತೆ, ಎಲ್ಲವನ್ನು ತಿಳಿಯುವಂಥದ್ದೈತೆ, ಮತ್ತು ಆನಂದ ರೂಪವಾಗಿರುವಂಥದ್ದೈತೆ, ನಿತ್ಯವಾಗಿರುವಂಥದ್ದೈತೆ, ಪರಿಪೂರ್ಣವಾಗಿರುವಂಥದ್ದೈತೆ. ಇವೆಲ್ಲ ಲಕ್ಷಣಗಳು ಸಚ್ಚಿದಾನಂದನೂ ಅದಾವೆ. ಜಗತ್ತಿನ ನೋಡಿದ್ರೆ ಅದು ಅಸತ್ಯದಿಂದ ಕೂಡ್ಯದ, ಅದು ಜಡದಿಂದ ಕೂಡ್ಯದ, ಉಪಾಧಿ ಸಹಿತದಿಂದ ಕೂಡ್ಯದ. ವಿಚಾರ ಮಾಡಿ ನೋಡಿದಾಗ ಇಷ್ಟದಿಂದ ಅದು ಕೂಡ್ಯದ, ಇಷ್ಟದಿಂದ ಇದು ಕೂಡ್ಯದ. ಅದಕ್ಕೆ ಮತ್ತು ಇಷ್ಟೆಲ್ಲ ತಿಳ್ಕೊಂಡ್ರೂ ಕೂಡ ಇದು ಇಂಥ ಒಂದು ನೀವು ಹೇಳಿದ ಪ್ರಕಾರ ಬ್ರಹ್ಮನಿಂದಲೇ ಜಗತ್ತಾಗ್ಯದಂತಂದ್ರೆ ಭಾಳ ಒಂದು ವಿಚಿತ್ರ ಅನಿಸ್ತು, ನನಗೆ ಆಶ್ಚರ್ಯ ಅನ್ನಿಸ್ತದೆ ಗುರುಗಳೇ ಅಂತ ಹೇಳ್ತಾ ಇದ್ದಾನಂತ 5ನೇ ನುಡಿಯಲ್ಲಿ ಹೇಳ್ತಾರೆ. ನೀವೆಂದ ತೆರನಾದೊಡಾವ ವಿಕೃತಿ ಮತ್ತಾವ ಹಾನಿಯನ್ನು ಚಿತ್ತಿಗೆನಬಹುದು ಓವಿ ಗುರುವರೇ ಕರುಣಿಪದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನೀವು ಯಾವ ರೀತಿ ತಾವು ಹೇಳಿದ ಪ್ರಕಾರ ಯಾವ್ಯಾವ ವಿಕಾರಗಳನ್ನು, ಯಾವ್ಯಾವ ನಾಶವನ್ನು ಈ ಚಿದ್ರೂಪಿಕೆ ಹೇಳ್ಬೋದು, ಗುರುಶ್ರೇಷ್ಠನೇ ಚೆನ್ನಾಗಿ ನನಗೆ ತಿಳಿಸ್ರಿಪ್ಪ ಅಂತ ಹೇಳ್ತಾರೆ ಅವರು.
ಅಂದ್ರೆ ಸತ್ತು ಚಿತ್ತು ಆನಂದ ಸ್ವರೂಪವಾಗಿ ಬ್ರಹ್ಮ ಇರ್ತದೆ. ಸತ್ತು ಅದಂದರೆ ಎಲ್ಲ ಕಡೆ ಇರುವಂಥದ್ದು, ಚಿತ್ತ ಅಂದರೆ ಎಲ್ಲವನ್ನು ತಿಳಿಯುವಂಥದ್ದು, ಆನಂದವಾಗಿ ಆನಂದ ಸ್ವರೂಪವಾಗಿರುವಂಥದ್ದು ಬ್ರಹ್ಮ ಐತೆ. ಈ ಜಗತ್ತು ಹೆಂಗದ? ಅಸತ್ಯದಿಂದ ಕೂಡ್ಯದ, ಅದು ಜಡದಿಂದ ಕೂಡ್ಯದ ಮತ್ತು ದುಃಖ ರೂಪವಾಗಿರುವಂಥದ್ದು ಜಗತ್ತು. ಹೀಗಿದ್ದು ಜಗದ್ರೂಪವೇ ಬ್ರಹ್ಮವೇ ಆಗಿರ್ತದಂತ ನೀವು ಹೇಳಕತ್ತೀರಿ. ಇದು ಭಾಳ ಆಶ್ಚರ್ಯ ಆಕತ್ತದ ನನಗೆ. ಯಾಕಂತಂದ್ರೆ ಕಾರಣದಲ್ಲಿರುವಂಥದ್ದು ಕಾರ್ಯದಲ್ಲಿರಬೇಕು ಅಲ್ಲ. ಈಗ ಕಾರಣನೇ ಬೇರೆ ಕಾರ್ಯನೇ ಬೇರೆ ಅಂದ್ರೆ ಅದು ಭಾಳ ವಿಚಿತ್ರ ಆಗ್ತದಲ್ಲ. ಮತ್ತು ಕಾರಣದಲ್ಲಿರುವಂಥದ್ದು ಕಾರ್ಯದಲ್ಲಿ ಇರಬೇಕಾಗ್ತದೆ. ಈ ಜಗತ್ತು ನೋಡಿ ಅಸತ್ಯದಿಂದ ಕೂಡ್ಯದ, ಜಡದಿಂದ ಕೂಡ್ಯದ, ಇದು ಉಪಾಧಿ ಸಹಿತವಾಗಿ ಅದ, ಇದು ದುಃಖದಿಂದ ಕೂಡ್ಯದ. ನೀ ನೋಡಿದ್ರೆ ಹೆಂಗಿದೆ? ಆನಂದ ರೂಪವಾಗಿ ಇದ್ದಿದಿ, ಯಾವತ್ತಿರುವಂಥವನಿದೆ, ಸತ್ತು ಚಿತ್ತು ನಿತ್ಯ ಆನಂದ ರೂಪವಾಗಿರುವಂಥವನದಿ. ಇಷ್ಟಿದ್ರೂ ಕೂಡ ಇಲ್ಲಿ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಿಂದನೇ ಈ ಜಗತ್ತಿನ ಕಾರ್ಯ ಆಗ್ಯದ. ಜಗದ್ರೂಪವೇ ಬ್ರಹ್ಮಂದು ಅಂತ ನೀವು ಹೇಳುವಂಥದ್ದು ವಿಚಾರ ಕೇಳಿದ್ರೆ ನನಗೆ ಭಾಳ ಆಶ್ಚರ್ಯ ಆಕತ್ತದ ಗುರುಗಳೇ. ಒಂದು ವೇಳೆ ತಾವು ಹೀಗೆ ಹೇಳಿದ್ರೆ ಈ ಬ್ರಹ್ಮ ಯಾವ ವಿಕಾರಗಳನ್ನು, ಯಾವ ಹಾನಿಯನ್ನು ಹೊಂದಬೇಕಾಯಿತು? ಮತ್ತು ಯಾವುದು ಬ್ರಹ್ಮನಿಂದಲೇ ಈ ಜಗತ್ತಾಗ್ಯದ ನೀವು ಹೇಳಿದ್ದ ಒಪ್ಕೊಂಡ್ರೆ ಯಾವ ವಿಕಾರಗಳನ್ನು ಹೊಂದಿತ್ತು ಬ್ರಹ್ಮ? ಮತ್ತು ಯಾವ ಹಾನಿಯನ್ನು ಹೊಂದಬೇಕಾಯ್ತು? ಈ ವಿಷಯವನ್ನು ನನಗೆ ತಿಳಿಸ್ರಪ್ಪ. ಯಾಕಂದರೆ ನನಗೆಲ್ಲ ಸಂಶಯಗಳು ಬರ್ಲಾಕತ್ತವೆ. ಈ ನನ್ನ ಸಂಶಯವನ್ನು ಪರಿಹಾರ ಮಾಡ್ರಪ್ಪ ಅಂತೇಳಿ ಶಿಷ್ಯ ಪ್ರಶ್ನೆಯನ್ನು ಮಾಡ್ತಾನೆ ಗುರುಗಳಿಗೆ. ಇದರಿಂದ ನನಗೆ ಪಾರ ಮಾಡ್ರಪ್ಪ. ಶಿಷ್ಯನಿಗೆ ಸಂಶಯಗಳು ಬಂದುಬಿಟ್ಟವ. ಆವಾಗ ಈ ಶಿಷ್ಯನಿಗೆ ಇದನ್ನು ನಾನು ಪಾರ ಮಾಡ್ರಪ್ಪ ಅಂಥೇಳಿ ಕೇಳ್ಕೊಳ್ತಾನೆ ನಯ ವಿನಯತೆಯಿಂದ ಶಿಷ್ಯ ಗುರುಗಳಿಗೆ. ಈಗ ಮತ್ತೆ ಅದರ ಪ್ರಶ್ನೆ ನಿರೂಪಣೆ ಸೂತ್ರ 5 ತ್ರಿವಿಧಿ 53 ಅಂತ ಹೇಳಿ ಈಗ ಮುಂದಿದ್ದು ಒಂದು 6ನೇ ಪ್ರಶ್ನೆಯನ್ನು ಮಾಡಿದ ಆ ಸೂತ್ರದಲ್ಲಿ ಇವಾಗ 6ನೇ ಸೂತ್ರದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ನೋಡಪ್ಪ, ಸೃಷ್ಟಿ ಆಗೋದಕ್ಕಿಂತ ಮೊದಲು ಒಂದೇ ವಸ್ತು ಇತ್ತು, ಅದು ಸದ್ವಸ್ತು ಇತ್ತು. ಅದಕ್ಕೆ ಭಿನ್ನವಾಗಿ ಏನೂ ಇರಲಿಲ್ಲ. ಅದೇ ಜಗತ್ತಿಗೆ ಕಾರಣವಾಗಿದ್ದರೂ ಅದಕ್ಕೆ ವಿಕಾರ ಇಲ್ಲ. ಈಗ ಸೃಷ್ಟಿಗಿಂತ ಮೊದಲೇನಿತ್ತು? ಚಿದ್ವಸ್ತುನೇ ಇತ್ತು, ಪರಬ್ರಹ್ಮ ಸ್ವರೂಪನೇ ಇತ್ತು. ಅದು ಯಾವುದರಿಂದ ಅದಕ್ಕೆ ಭಿನ್ನವಾಗಿ ಏನಿಲ್ಲ. ಆ ಬ್ರಹ್ಮಕ್ಕೆ ಭಿನ್ನವಾಗಿರುವಂಥದ್ದು ಯಾವುದು ಒಂದು ವಸ್ತು ಇಲ್ಲ. ಅದೇ ಜಗತ್ತಿಗೆ ಕಾರಣ ಆಗಿದ್ದರೂ ಕೂಡ ಅದಕ್ಕೆ ವಿಕಾರ ಇಲ್ಲ. ಆ ಬ್ರಹ್ಮದಲ್ಲಿ ಈ ಜಗತ್ತು ಹೆಂಗೆ ಐತಪ್ಪ ಅಂದ್ರೆ ಕಲ್ಪಿತದಿಂದ ಕೂಡ್ಯದ ಅಂತ ಈ ಸೂತ್ರದಲ್ಲಿ 6ನೇ ಸೂತ್ರದಲ್ಲಿ ಹೇಳ್ತಾರೆ. 6ನೇ ಸೂತ್ರ 6ನೇದರಲ್ಲಿ ಇಲ್ಲಿ ಏನು ಹೇಳ್ತಾರೆ? ಸತ್ತೆನಿಸಿ ಜಗದುಪಾದಾನ ಒಂದಿಲ್ಲಾಗಿ ಚಿತ್ತಿನ ವಿವರ್ತವೆಂದೆನಬೇಹುದು. ನೋಡಿ, ಸತ್ತೆನಿಸಿ ಅಂದರೆ ಇದ್ದದ್ದೆನಿಸಿ, ಇದ್ದದ್ದು ಸ್ವರೂಪ ಎಲ್ಲ ಕಡೆ ಇರುವಂಥದ್ದು. ಮತ್ತು ಜಗದುಪದಾನಂ, ಈ ಜಗತ್ತಿಗೆ ಉಪದಾನ ಕಾರಣವಾಗಿದ್ದು. ಯಾಕಂದ್ರೆ ಈ ಜಗತ್ತಿಗೆ ಉಪದಾನ ಕಾರಣವಾಗಿದ್ದು ಒಂದೂ ಇಲ್ಲದ್ರಿಂದ ಚಿದ್ರೂಪಾತ್ಮನ ಇಲ್ಲೇನು ಹೇಳ್ತಾರೆ ಅವರು? ವಿವರ್ತ ಅಂತ ಅನ್ಬೇಕಾಗ್ತದೆ. ಅಂದ್ರೆ ವಿವರ್ತ ಅಂದರೆ ಏನಂದ್ರೆ ಮೂಲ ವಸ್ತು ಕೆಟ್ಟಿಲ್ಲ, ಕಾರಣ ಆಗೋದು ಕಾರ್ಯ ಆಗೋದು ಬಿಟ್ಟಿಲ್ಲ. ಕಾರಣ ಕೆಟ್ಟಿಲ್ಲ. ಈಗ ಹಾಲು ಕೆಟ್ಟು ಮೊಸರಾಗ್ಯದ. ಹೆಂಗಂದ್ರೆ ಹಾಲು ಮೂಲ ವಸ್ತು ಐತೇನಂದ್ರೆ ಇಲ್ಲ, ಅದು ಮೊಸರಾಗಿಬಿಟ್ಟದ. ಹುಡುಕ್ತೀನಂದ್ರೆ ಮೂಲ ವಸ್ತು ಇರಲ್ಲ. ಈ ವಿವರ್ತ ಅಂದ್ರೆ ಬಂಗಾರದಲ್ಲಿ ಆಭರಣ. ಬಂಗಾರ ಹಂಗೆ ಐತಿ, ಆಭರಣ ಮಾಡಿದ್ರೆ ಕೆಡ್ತದೇನು? ಬಂಗಾರ ಅಂದರೆ ಕೆಡಂಗಿಲ್ಲ, ಹಾಗೆ ಇರ್ತದೆ ಬಂಗಾರ ಅಂದರೆ ಮೂಲ ಸ್ವರೂಪ. ಇದು ವಿವರ್ತ. ಈ ರೀತಿಯಾಗಿ ಈ ಜಗತ್ತಿನ ಈ ಸದ್ರೂಪಾತ್ಮನಿಗಿಂತ ಭಿನ್ನವಾಗಿ ಅಂದರೆ ಜಗತ್ತಿನ ಉಪದಾನ ಕಾರಣವಾದದ್ದು ಒಂದೂ ಇಲ್ಲ. ಇರುವಂಥದ್ದು ಒಂದೇ, ಸತ್ಯನಿಸಿ ಅಂದರೆ ಇದ್ದದ್ದೆನಿಸಿ ಇರುವಂಥದ್ದು ಒಂದೇ, ಸದ್ರೂಪಾತ್ಮ ಒಂದೇ ಇರುವಂಥದ್ದು. ಆದರೆ ಇದಕ್ಕೆ ಭಿನ್ನವಾಗಿರುವಂಥದ್ದು ಒಂದೂ ಇಲ್ಲ. ಅದಕ್ಕೆ ಈ ಚಿದ್ರೂಪಾತ್ಮನ ವಿವರ್ತವೆಂದು ಅಂದರೆ ವಿಶೇಷ ಅವಸ್ಥಾ ಸ್ಥಿತಿ ಆಗಿರುವಂಥದ್ದು ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಮತ್ತು ಈ 1ನೇ ನುಡಿಯಲ್ಲಿ ನೋಡೋಣ. ಎಲ್ಲೇ ಮಗನೇ, ಕೇಳಿ ನಿನ್ನ ಚೆಲುವ ಚೋದ್ಯಕ್ಕೆ ನಾನು ಒಲಿದು ಪರಿಹಾರ ಒರುಪುವೆನ್ನು ಎನ್ನುತ್ತಾ ಸುಲಭ ಗುರುವಿಂತು ಬೆಸೆಸಿದನು ಅಂತ ಹೇಳ್ತಾರೆ. ಏ ಶಿಷ್ಯನೇ ಕೇಳಪ್ಪ, ಆಲಿಸು. ನಿಂದ ಪ್ರಶ್ನೆ ಭಾಳ ಮನೋಹರವಾಗಿರುವಂಥದ್ದು ಚಂದದ. ನಿನ್ನ ಸುಂದರವಾದ ಪ್ರಶ್ನೆಗೆ ನಾನು ಸಂತುಷ್ಟನಾಗಿನಿ. ಯಾಕಂದರೆ ಗುರುಗಳು
ಶಿಷ್ಯನ ಬಲ್ಲಿ ಈ ಥರ ಪ್ರಶ್ನೆ ಬಂದಂದ್ರೆ ಅದಕ್ಕೆ ಅರ್ಥ ಆಗಕತ್ತದ ತಿಳ್ಕೊಳಕತ್ತೇನೋ ಅಂತ ಅರ್ಥ, ಅದಕ್ಕೆ ಗೊತ್ತಾಗಕತ್ತದ ಏನು ಹಿಂಗಂದ್ರೆ ಹೆಂಗೆ ಅಂತೇಳಿ. ಅದಕ್ಕೆ ನೀ ಕೇಳಿದಂಥ ಪ್ರಶ್ನೆ ಭಾಳ ಚಂದ ಅದು ಬಿಡು, ಕೇಳಿದೆ, ಅದು ನನಗೂ ಖುಷಿಯಾಗ್ಯದ. ಅದಕ್ಕೆ ಉತ್ತರ ನಾನು ಹೇಳ್ತೀನಿ ನಿನಗೆ, ನೋಡಿರಿ ಅದಕ್ಕೆ ಉತ್ತರ ನಾನು ಹೇಳ್ತೀನಿ ಅಂತ. ಹಿಂಗೆ ಸರ್ವವನ್ನು ಅನಾಯಾಸವಾಗಿ ಪ್ರಾಪ್ತಿ ಮಾಡಿಕೊಡೋ ಗುರುನಾಥನ, ಯಾಕಂದ್ರೆ ಆತ ಭಾಳ ಪ್ರೀತಿಯಿಂದ ಖುಷಿಯಿಂದ ಹೇಳಕತ್ತಿದ್ದೀನಿ ಅಂತಂದ್ರೆ ಮಹಾತ್ಮರು ಹೇಳ್ತಾರ, ಇಲ್ಲಿ ಎಲ್ಲವನ್ನು ಅನಾಯಾಸವಾಗಿ ಪ್ರಾಪ್ತಿ ಮಾಡಿಕೊಡುವಂಥವ್ರು ಸದ್ಗುರು. ಈ ರೀತಿ ಹೇಳ್ತಾನಂತ. ನೀನೇನು ಚಿಂತೆ ಮಾಡಬೇಡ, ನಾ ಹೇಳ್ತೀನಿ ನಿನ್ನ ಪ್ರಶ್ನೆಗೆ. ನನಗೆ ಭಾಳ ಖುಷಿಯಾಗ್ಯದ, ಕೇಳಿದಂಥ ಪ್ರಶ್ನೆ ಭಾಳ ಅಂದವಾಗ್ಯದ, ಸುಂದರವಾಗ್ಯದ. ಅದಕ್ಕೆ ನನಗೆ ಭಾಳ ಖುಷಿಯಾಗ್ಯದ, ನಿನಗೆಲ್ಲವನ್ನ ತಿಳಿಸ್ತೀನಿ ಅಂತ ಗುರುನಾಥ ಹೇಳಿದ. ಮತ್ತು ಇಲ್ಲಿ ಎರಡನೇ ನುಡಿಯಲ್ಲಿ ಹೇಳ್ತಾರ, ಪರಮಾತ್ಮನಿಂದ ಅನ್ಯ ಪರಮಾರ್ಥವಾಗಿ ಸುಸ್ಥಿರ ಮಿರ್ಪುದೊಂದ ನರಿಯಲಿಲ್ಲಾಗಿ ಆ ಪರಮಾತ್ಮನು ಅಖಿಳವೆನಬೇಕು. ನೋಡಿ ಏನು ಹೇಳ್ತಾರ ಅಂದ್ರೆ, ಸದ್ರೂಪಾತ್ಮನೇ. ಈಗ ಸದ್ರೂಪಾತ್ಮ ಎಲ್ಲ ಕಡೆ ತಿಳಿಯುವಂಥವನೇನು ಅದಾನ, ಆತ್ಮ ಸದ್ರೂಪ ಆತ್ಮನಿಗಿಂತ ಬೇರೆಯಾದಂಥ ತ್ರಿಕಾಲ ಅಬಾಧ್ಯವಾಗಿ ನಿತ್ಯವಾಗಿರುವುದು ಯಾವುದನ್ನು ಐತೆ ಅನ್ನೋದ್ರೆ ಇಲ್ಲ. ಇರುವಂಥದ್ದು ಒಂದೇ ವಸ್ತು. ಮತ್ತು ಇದ್ರಂಗೆ ಮೂರು ಕಾಲದಲ್ಲಿ ತಿಳಿಸಿಕೊಳ್ಳುವಂಥದ್ದು ತಿಳಿಯುವಂಥದ್ದು ವಸ್ತು ಇನ್ನೊಂದು ಐತೇನು ಅಂದರೆ ಇಲ್ಲ. ಈ ಸದ್ರೂಪಾತ್ಮನಿಗಿಂತ ಬೇರೆ ಅನ್ಯ ಇಲ್ಲವೇ ಇಲ್ಲ. ಇದ್ದೊಬ್ಬ ಯಾರು, ಒಬ್ಬನೇ ಪರಮಾತ್ಮ. ಸರ್ವವು ಆತನಿಂದನೇ ಆಗ್ಯದ ಅಂತ ಅನ್ಬೇಕು. ಯಾಕಂದರೆ ಸರ್ವವು ಆತನೇ ಆಗಿದ್ದಾನೆ, ಎಲ್ಲ ರೂಪನೂ ಆತನೇ ಆಗಿದ್ದಾನೆ. ಪರಮಾತ್ಮ ಇರುವಂಥ ಒಬ್ಬನೇ ಅದನ್ನು ಇರೋದು. ಆತನಾಗ ಮತ್ತು ಬೇರೆ ಏನಾದರೂ ಆದೇನೋ ಮೂರು ಕಾಲದಲ್ಲಿರುವಂಥದ್ದು ತ್ರಿಕಾಲ ಅಬಾಧ್ಯವಾಗಿರುವಂಥದ್ದು ಏನಾರು ಒಂದು ವಸ್ತು ಐತೇನು ಅಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಇರುವಂಥದ್ದು ಪರಮಾತ್ಮನ ಸ್ವರೂಪ ಇರುವಂಥದ್ದು ಒಂದೇ. ಇದ್ದೊಬ್ಬ ಪರಮಾತ್ಮನು ಸರ್ವವು ಆಗಿರ್ತಾನಂತ ತಿಳಿಬೇಕು. ಇದ್ದೊಬ್ಬ ಪರಮಾತ್ಮ ಸರ್ವರೂಪ ಆಗಿದೆ. ಯಾಕಂದ್ರೆ ಒಂದು ಬಂಗಾರ ಇರೋದಂತೆ. ಇಡೀ ಜಗತ್ತಿನ ಒಳಗೆ ಎಲ್ಲರ ಮನೆಗೆ ಎಷ್ಟಿಷ್ಟು ಬಂಗಾರದ ಬಂಗಾರ ಒಂದೇ ಇರೋದು. ಭಿನ್ನ 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 ಬಂಗಾರಗಳು ಇರ್ತಾವನ್ನು, ಇರೋದು ಒಂದೇ ಬಂಗಾರ, ಶುದ್ಧವಾದಂಥ ಬಂಗಾರ ಇರ್ತದೆ. ನಾನಾ ರೀತಿ ಆಭರಣಗಳು ತೋರ್ಯಾವ, ಹೌದಲ್ಲ. ಆದರೆ ಎಲ್ಲ ಆಭರಣಗಳಲ್ಲಿ ಇರುವಂಥದ್ದು ಬಂಗಾರ ಒಂದೇ. ಬೇರೆ ಬೇರೆ ಬಂಗಾರಗಳು ಅಂತೀವಿ ಏನಂದರೆ ಇಲ್ಲ, ಇರುವಂಥದ್ದು ಒಂದೇ ಇರ್ತದೆ. ಈ ರೀತಿಯಾಗಿ ಇರುವಂಥ ಪರಮಾತ್ಮ ಆತನಾಗ ಸುಸ್ಥಿರವಾಗಿರುವಂಥದ್ದು ಯಾವ್ದು ಬೇರೆ ಅನ್ಯ ವಸ್ತುಗಳು ಅದಾವೇನಂದ್ರೆ ಇಲ್ಲ. ಹಾಗಾಗಿ ಇರುವಂಥದ್ದು ಯಾವುದು ಅಂದ್ರೆ ನಿನ್ನ ಸ್ವರೂಪನೇ, ಅದು ಪರಮಾತ್ಮನ ಸ್ವರೂಪನೇ ಅದು ಎಲ್ಲ ಕಡೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ನಿನ್ನ ಬಿಟ್ಟರೆ ಬೇರೆ ಏನು ಇಲ್ಲವೇ ಇಲ್ಲ. ಮೂರನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಬೇರೊಂದು ಸತ್ತಾಗಿ ತೋರುತ್ತಿಹುದನೇ ವೇದ ಸಾರುವ ಅದ್ವೈತ ಸಂಪಾದನಕ್ಕೆ ಬಲು ದೂರ ಒಪ್ಪುವುದಾಗಿ ಪೆರೆತಿಲ್ಲ ಅಂತ ಹೇಳ್ತಾರೆ. ಬೇರೊಂದಂದ್ರೆ ಬ್ರಹ್ಮಕ್ಕೆ ಭಿನ್ನವಾಗಿ ಮತ್ತೊಂದು ಆದಪ್ಪ, ಇನ್ನೊಂದು ವಸ್ತು ಅದ, ಬ್ರಹ್ಮಕ್ಕೆ ಇನ್ನೊಂದು ವಸ್ತು ಸದ್ರೂಪವಾಗಿರುವಂಥದ್ದು ಇನ್ನೂ ವಸ್ತು ಒಂದು ಆದ ಅಂತಂದ್ರೆ ವೇದದಲ್ಲಿ ಹೇಳಿದಂಥ ಒಂದು ಏನು ಅದ್ವೈತ ವಿಚಾರಕ್ಕೆ ಭಾಳಷ್ಟು ಇದಾಗ್ತದೆ, ದೋಷ ಬರ್ತದೆ. ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಪುತ್ರನೇ, ನೀ ಹೇಳಿದಂಥದ್ದು ಭಾಳಷ್ಟು ಮನೋಹರವಾದಂಥ ಪ್ರಶ್ನೆ ಕೇಳಿದಿ. ಇದಕ್ಕೆ ನಾನು ಸರಿಯಾಗಿ ಉತ್ತರ ಕೊಡ್ತೀನಿ, ನೀನು ಏಕಾಗ್ರ ಬುದ್ಧಿಯಿಂದ ಆಲಿಸು ಅಂತ ಹೇಳ್ತಾರೆ. ತಿಳ್ಕೊ, ನಾ ಏನು ಹೇಳ್ಬೇಕಾಗಿದ್ದು ಹೇಳ್ತೀನಿ, ಚಂದ ನಿನ್ನ ಮನಸ್ಸು ಮಾತ್ರ ಚಂದ ಏಕಾಗ್ರ ಭಾವದಿಂದ ಇಟ್ಕೋ. ನೀ ಎಕಡೆ ಬಿಟ್ಟು ಅಂದ್ರೆ ಈ ವಸ್ತು ಮತ್ತು ನಿನಗೆ ಸಿಗಂಗಿಲ್ಲ. ನೋಡ್ರಿ, ಇದನ್ನು ಮತ್ತೆ ಹೇಳೋಕ್ಕೂ ಆಗಂಗಿಲ್ಲ, ನಿನ್ನ ತಲೆಗೂ ಹತ್ತಂಗಿಲ್ಲ. ಅದಕ್ಕೆ ಮನಸ್ಸನ್ನು ಏಕಾಗ್ರ ಭಾವ ಮಾಡಿ ಇಟ್ಕೊಂಡಂದ್ರೆ ನಿನಗೆ ಇವು ಅರ್ಥ ಆಗ್ತದಪ್ಪ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಅದಾವ ಇವು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಸೃಷ್ಟಿ ಪೂರ್ವದಲ್ಲಿ ಈ ಸದೇವ ಸೌಮ್ಯ ಇದಮಗ್ರ ಹಸಿ ಇತ್ತಂತ ಹೇಳ್ತಾರೆ. ಅಂದ್ರೆ ಈ ಸೃಷ್ಟಿ ಪೂರ್ವದಲ್ಲಿ ಅಂದ್ರೆ ಒಂದೇ ಸತ್ತಿತ್ತು, ಒಂದೇ ಇರುವಂಥದ್ದು. ಅದಕ್ಕೇನಾದ್ರು ಬೇರೆ ಇನ್ನೊಂದು ಐತೇನು ಅಂತಂದ್ರೆ ಇಲ್ಲ. ಅದಕ್ಕೆ ಇರುವಂಥದ್ದು ಒಂದೇ. ಅದರಿಂದ ಇದ್ದದ್ದೊಂದು ಬ್ರಹ್ಮ ಇದಕ್ಕೆ ಜಗತ್ತಿಗೆ ಉಪದಾನ ಕಾರಣ ಆಗ್ಯದ, ಹೊರತು ಬೇರೊಂದು ಇಲ್ಲವೇ ಇಲ್ಲ. ಈ ಉಪದಾನ ಅಂತಂದ್ರೆ ಏನಂತ ಅನ್ಬೇಕು, ಯಾವುದಕ್ಕೆ ಅನ್ಬೇಕು ಅಂತಂದ್ರೆ
ಯಾವುದು ಕಾರ್ಯಕ್ಕೆ ಆಧಾರವಾಗಿರ್ತದೋ ಆ ಕಾರ್ಯದ ಉತ್ಪತ್ತಿಗೆ ಕಾರಣ ಆಗಿರ್ತದೋ ಅದಕ್ಕೆ ನಾವೇನು ಹೇಳ್ತೀವಿ, ಉಪದಾನ ಅಂತ ಹೇಳ್ತೀವಿ. ಒಂದು ಕಾರ್ಯ ಆಗ್ಯದ, ಗಡಿಗೆ ಆಗ್ಯದ ಅಂದ್ರೆ ಅದಕ್ಕೆ ಉಪದಾನ ಕಾರಣ ಯಾವುದು, ಮಣ್ಣು ಇರ್ತದೆ. ಅದಕ್ಕೆ ಕಾರ್ಯಕ್ಕೆ ಕಾರಣ ಆಗಿರುವಂಥದ್ದಕ್ಕೆ ನಾವು ಉಪದಾನ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ಈ ಉಪದಾನ ಕಾರಣ ಅಂತ ಹೇಳಿದ್ರೆ ನಿಮಿತ್ತ ಕಾರಣದಲ್ಲಿ ಈ ರೀತಿಯಾಗಿ ಇದು ಉಪದಾನ ಕಾರಣ ಅಂತ ನಾವೇನಾದರೂ ಹೇಳಿದ್ರೆ, ಈ ಜಗತ್ತಿಗೆ ಈ ಬ್ರಹ್ಮ ಹೆಂಗದನ ಅಂತಂದ್ರೆ, ಈ ಬ್ರಹ್ಮವೇ ಜಗತ್ತಿಗೆ ಉಪದಾನ ಕಾರಣ ಅಂತ ಹೇಳಿದ್ರೆ ಅಲ್ಲಿ ನಿಮಿತ್ತ ಕಾರಣದಲ್ಲಿ ಅತಿವ್ಯಾಪ್ತಿ ದೋಷ ಬರ್ತದೆ. ಅದರಿಂದ ಕಾರ್ಯಕ್ಕೆ ಆಧಾರವಾಗಿರಬೇಕೆಂದು ಹೇಳಿದ್ದಾರೆ ನೋಡ್ರಿ, ಆಧಾರವಾಗಿರ್ಬೇಕಂತ ಹೇಳ್ತಾರೆ. ಮತ್ತು ಕಾರ್ಯಕ್ಕೆ ಆಧಾರವಾದದ್ದೇ ಉಪದಾನ ಅಂತ ಇಷ್ಟೇ ಹೇಳಿದ್ರೆ ಕೆಲವು ಸಲ ಅಲ್ಲಿ ಅತಿವ್ಯಾಪ್ತಿ ದೋಷ ಬರ್ತದೆ. ಅದಕ್ಕೆ ಇದರ ನಿವೃತ್ತಿಗಾಗಿ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಅದರ ಈ ಕಾರ್ಯ ಒಂದು ಉತ್ಪತ್ತಿಗೆ ಕಾರಣವಾಗಿರುವಂಥದ್ದು ಕೂಡ ಹೇಳ್ತಾರೆ ಅವರು. ಇನ್ನೂ ಒಂದು ವಿಚಾರದಲ್ಲಿ ಹೇಳ್ತಾರೆ, ಈ ಪ್ರಕಾರ ಉಪದಾನವಾದದ್ದು ಸದ್ರೂಪ ಬ್ರಹ್ಮವಾಗಿರುವಂಥದ್ದು ಅಂತ ಹೇಳಿ. ಉಪದಾನವಾಗಿರುವಂಥದ್ದು ಯಾವುದು? ಸದ್ರೂಪವಾದಂಥ ಬ್ರಹ್ಮ. ಮತ್ತು ಸದ್ರೂಪವಾದ ಬ್ರಹ್ಮ ಜಗದ್ರೂಪ ಕಾರ್ಯಕ್ಕೆ ಹೆಂಗದ, ಏನದ ಆಧಾರ ಆಗ್ಯದ. ಈ ಜಗತ್ತು ಹಿಂಗೆಲ್ಲ ನಾಮರೂಪದಿಂದ ತೋರ್ತಲ್ಲ, ಇದಕ್ಕೆ ಆಧಾರವಾಗಿರುವಂಥದ್ದು ಯಾವುದು? ಸದ್ರೂಪವಾಗಿರುವಂಥ ಬ್ರಹ್ಮ. ಮತ್ತಿದು ಈ ಕಾರ್ಯಕ್ಕೆ, ಈ ಜಗತ್ತಿನ ಕಾರ್ಯಕ್ಕೂ ಕೂಡ ಕಾರಣವಾಗ್ಯದ ಇದು ಅಂತ ಹೇಳುವಂಥದ್ದು. ಅದಕ್ಕೆ ಈ ಜಗತ್ತಿಗೆ ಕಾರಣವಾಗಿರುವಂಥದ್ದೇ ಬ್ರಹ್ಮ, ಆಧಾರವಾಗಿರುವಂಥದ್ದು ಬ್ರಹ್ಮ, ಕಾರ್ಯವಾಗಿರುವಂಥದ್ದು ಈ ಜಗತ್ತು. ಇದಕ್ಕೆ ಏನು ಹೇಳ್ತಾರೆ, ಅದರಿಂದ ಜಗತ್ತಿಗೆ ಸದ್ರೂಪ ವಿವರ್ತ ಉಪದಾನ ಕಾರಣ ಅಂತ ಹೇಳಿಸ್ಕೊಳ್ತದೆ. ಅಂದ್ರೆ ಮೂಲ ವಸ್ತು ಕೆಟ್ಟಿಲ್ಲ, ಕಾರ್ಯ ಆಗ್ಯದ. ಇಷ್ಟೆಲ್ಲ ಜಗತ್ತು ನಾಮರೂಪದಿಂದ ತೋರಿಸಿದ್ರೆ ಬ್ರಹ್ಮಗೇನಾರು ವಿಕಾರ ಆಗ್ಯದ ಏನಂದ್ರೆ ಇಲ್ಲ. ಅದಕ್ಕೆ ಈ ಸದ್ರೂಪ ಐತಲ್ಲ, ಈ ಸದ್ರೂಪ ಬ್ರಹ್ಮಕ್ಕೆ ಭಿನ್ನವಾಗಿ ಯಾವುದೋ ಒಂದು ಸದ್ವಸ್ತು ಬೇರೆ ಐತಪ್ಪ ಅಂತ ಹೇಳಿದ್ರೆ ಏಕಮೇವ ಅದ್ವಿತೀಯ. ಹಲೋ, ಹಲೋ, ಏಯ್ ಮ್ಯೂಟ್ ಮಾಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸ್ವಲ್ಪ ಫೋನ್ ಹಚ್ಚಿದ ಮೇಲೆ ಸ್ವಲ್ಪ ಮ್ಯೂಟ್ ಆಗ್ಯೋದಿಲ್ಲ ಅಂತ ನೋಡಿಕೊಂಡು ನೋಡ್ರಿ, ಎಲ್ಲರಿಗೂ ಡಿಸ್ಟರ್ಬ್ ಆಗೋದು ಬೇಡ. ಈಗ ಸದ್ರೂಪ ಬ್ರಹ್ಮಕ್ಕೆ ಭಿನ್ನವಾಗಿ ಯಾವುದೋ ಒಂದು ವಸ್ತು ಐತಪ್ಪ ಅಂತ ಹೇಳಿದ್ರೆ ಶ್ರುತಿಯಲ್ಲಿ ಹೇಳಿದಂಥ ಏಕಮೇವ ಅದ್ವಿತೀಯ ಬ್ರಹ್ಮಕ್ಕೆ ಏನಾಗ್ತದ, ವಿರೋಧ ಆಗ್ತದೆ. ಅದಕ್ಕೆ ಬೇರೆ ಸದ್ವಸ್ತು ಯಾವುದೂ ಇಲ್ಲ, ಬ್ರಹ್ಮನ ಬಿಟ್ಟರೆ ಬೇರೆ ಯಾವುದು ಇಲ್ಲಪ್ಪ ಅಂತ ಹೇಳುವಂಥದ್ದು. ಅದಕ್ಕೆ ಮತ್ತು ಏನಂದ್ರೆ ಸತ್ಯವಾದ ಬ್ರಹ್ಮ ಜಗತ್ತಿಗೆ ಉಪದಾನ ಕಾರಣ ಆದ್ರೆ ಕಾರ್ಯವಾದ ಜಗತ್ತು ಕೂಡ ಸತ್ಯ ಆಗ್ಬೇಕಾಗಿತ್ತಲ್ಲ ಗುರುಗಳೇ. ಸೂಕ್ಷ್ಮ ಅದು ನೋಡ್ರಿ, ನಾವು ಬಡ 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 ಮುಂದಕ್ಕೆ ಹೋಗೋದು ಬೇಡ, ಸ್ವಲ್ಪ ನಿಧಾನ ತಿಳ್ಕೊಂಡೇ ಹೋಗಮ್ಮ. ಬಡ ಬಡ ಮುಗಿಸ್ಬೇಕಂತ ಬೇಡ. ಯಾಕಂದ್ರೆ ಅವ್ರು ಏನು ಹೇಳಕತ್ತಾರ, ಸದ್ವಸ್ತು ಈ ಪರಬ್ರಹ್ಮ ಏನು ಐತಲ್ಲ ಅದಕ್ಕೆ ಇನ್ನೊಂದು ವಸ್ತು ಐತೆ ಅಲ್ಲಿ ಭಿನ್ನವಾಗಿ ಅಂತಂದ್ರೆ ಹಂಗೆ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಈ ಜಗತ್ತಿಗೆ ಉಪದಾನ ಕಾರಣವಾಗಿರುವಂಥದ್ದು ಬ್ರಹ್ಮನೇ ಐತೆ ಅಂತ ಗುರು ಹೇಳಿದಾಗ ಶಿಷ್ಯನಿಗೆ ಮತ್ತೆ ಸಂಶಯ ಬರ್ತದೆ. ಹೌದು, ಸತ್ಯವಾದ ಬ್ರಹ್ಮ ಈ ಸತ್ಯವಾಗಿ ಐತೆ, ಇದು ಯಾವ ರೀತಿ ಅದಂತ ಯಾವಾಗಲೂ ಇರುವಂಥದ್ದು ಐತೆ. ಈ ಸತ್ಯವಾದಂಥ ಬ್ರಹ್ಮ ಜಗತ್ತಿಗೆ ಉಪದಾನ ಕಾರಣ ಅಂತ ಹೇಳಿದ ಮೇಲೆ, ಉಪದಾನ ಕಾರಣ ಆಯಿತು ಅಂತಂದ ಮೇಲೆ ಕಾರ್ಯವಾದಂಥ ಜಗತ್ತು ಕೂಡ ಸತ್ಯ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ? ಕಾರಣದಲ್ಲೇನಿರ್ತದೆ ಕಾರ್ಯದಲ್ಲೂ ಇರಬೇಕು. ಈಗ ಕಾರಣ ಬಂಗಾರ ಐತೆ, ಕಾರ್ಯವಾಗಿರುವಂಥ ಆಭರಣಗಳು ಐತೆ. ಯಾಕೆ ಕಾರಣದಲ್ಲಿರುವಂಥದ್ದು ಆಭರಣಗಳಲ್ಲಿ ಬಂಗಾರ ಐತೆಲ್ಲ, ಮತ್ತು ಅದ್ರಂಗೆ ಇಲ್ಲಿ ಕೂಡ ಸತ್ಯವಾದಂಥ ಬ್ರಹ್ಮ ಅದಾನಂತ ಹೇಳ್ತೀರಿ. ಈ ಜಗತ್ತು ಮಿಥ್ಯವಾಗಿರುವಂಥದ್ದು ಐತಿ, ಮತ್ತು ಕಾರಣ ಹಿಂಗೆ ಸತ್ಯ ಇರುವಂಥದ್ದು, ಕಾರ್ಯ ಯಾಕೆ ಮಿಥ್ಯ ಆಯಿತು ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಅದಕ್ಕೆ ಅವಾಗ ಗುರುಗಳು ಇಲ್ಲ, ಇದೇ ನೇಮ ಇಲ್ಲಪ್ಪ. ಹೆಂಗಂದ್ರೆ ಸತ್ಯವಾದ ಮೃತ್ ಮತ್ತು ಸುವರ್ಣ ಇವುಗಳ ಕಾರ್ಯಗಳದಂತ ಈ ಘಟ ಕುಂಡಲಾದಿಗಳಿಗೆ ಈ ಪರಿಣಾಮ ಉಪಾದಾನ ಕಾರಣವಾಗಿದ್ದರೂ ಕೂಡ ಕಾರ್ಯಗಳಲ್ಲಿ ಅನುಸೂತ್ಯವಾಗಿದ್ದರೂ ಕಾರ್ಯಗಳಾದಂಥ ಘಟ ಕುಂಡಲಗಳು ಸತ್ಯವಾಗಿಲ್ಲ, ಅವು ಮಿಥ್ಯಗಳೇ ಆಗಿದ್ದಾವ ನೋಡ್ರಿ. ಅದಕ್ಕೆ ಹೇಳ್ತಾರೆ, ಇದು ಕಾರಣವಾಗಿರುವಂಥದ್ದು ಸತ್ಯ ಅದಂತಂದ್ರೂ ಕೂಡ ಕಾರ್ಯವಾಗಿರುವಂಥದ್ದು ಸತ್ಯ ಇರ್ಬೇಕಂತ ನೇಮ ಇಲ್ಲ ಅಲ್ಲ. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ, ಎಷ್ಟು ಅದ್ಭುತವಾಗಿ ಕೊಡ್ತಾರೆ ನೋಡ್ರಿ. ಈಗ ಕಾರಣ ಆಗಿರುವಂಥದ್ದು ಸತ್ಯ, ಅದು
ಅದು ಸತ್ಯ ಇದ್ದದ್ದು ಕಾರ್ಯ ಆಗಿರುವಂಥದ್ದು ಮಿಥ್ಯೆ ಆಗ್ಯದ. ಅದಕ್ಕೆ ಕಾರಣ ಆಗಿರುವಂಥ ಸತ್ಯ ಆದಂಥದ್ಮೇಲೆ ಕಾರ್ಯ ಆಗಿರುವಂಥದ್ದು ಮಿಥ್ಯೆ ಸತ್ಯ ಆಗಿರ್ಬೇಕಂತೇನು ನೇಮಿಲ್ಲ. ಅದಕ್ಕೆ ಈ ಮಣ್ಣಿನಿಂದಾದಂಥ ಗಡಿಗೆ ಘಟ ಮಣ್ಣೇನದ ಸತ್ಯವಾಗಿರುವಂಥದ್ದು ಯಾವಾಗಲೂ ಇರುವಂಥದ್ದು. ಅದರ ಘಟ ಮಿಥ್ಯೆ ಆಗ್ಯದಿಲ್ಲ. ಮತ್ತು ಘಟ ಏನು ಸತ್ಯ ಅದೇನು? ಕಾರಣ ಆಗಿರುವಂಥದ್ದು ಸತ್ಯ ಅದ. ಆದರೆ ಅದರಿಂದ ಆದಂಥ ಒಂದು ನಾಮರೂಪ ಇರುವಂಥ ಈ ಘಟ ಏನದ ಅದು ಮಿಥ್ಯೆ ಅದ. ಈಗ ಬಂಗಾರ ಐತೆ, ಅದಕ್ಕೆ ಕಾರ್ಯ ಆಗಿರುವಂಥದ್ದು ಯಾವುದು? ಆಭರಣಗಳು ಅದಾವಿಲ್ಲ, ಆಭರಣಗಳು ಸತ್ಯ ಅದಾವೇನು? ನಾಮರೂಪ ಏನು ಕೂಡಿದಲ್ಲ ಆಭರಣ ಅವು ಮಿಥ್ಯೆ ಅದಾವೆ. ಅದ್ರ ಬಂಗಾರ ಮಿಥ್ಯೆ ಐತೇನು? ಬಂಗಾರ ಸತ್ಯ ಅದ, ಆದ್ರೆ ಕಾರ್ಯ ಆಗಿರುವಂಥ ಆಭರಣಗಳು ಮಿಥ್ಯೆ ಅದಾವ. ಕಾರಣ ಸತ್ಯ ಅದ, ಮಣ್ಣು ಸತ್ಯ ಐತೆ, ಅದು ಉಪಾದಾನ ಕಾರಣ ಮಣ್ಣು ಸತ್ಯ ಐತೆ, ಅದರ ಕಾರ್ಯ ಘಟ ಮಿಥ್ಯೆ ಐತೆ. ಅದಕ್ಕೆ ಈ ರೀತಿ ಅದೇ ಮತ್ತು ಕಾರ್ಯಗಳಲ್ಲಿ ಕೂಡ ಅನುಸೂತ್ಯ, ಯಾಕಂದ್ರೆ ಅನುಸೂತ್ಯವಾಗಿರುವಂಥದ್ದು ಅದ. ಯಾಕಂದ್ರೆ ಮಣ್ಣಿನಿಂದ ಮಾಡಿದ ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ ಇದು. ಮಣ್ಣಿನಿಂದ ಮಾಡಿದಂಥ ಈ ಮಡಿಕೆ ಒಳಗೆ ಬರೀ ಮಣ್ಣು ಐತೆ, ಎಲ್ಲ ಐತಿಲ್ಲ. ಕಾರಣವಾಗಿರುವಂಥದ್ದು ಎಲ್ಲ ಅನುಸೂತ್ಯವಾಗಿರುವಂಥದ್ದು ಐತಿ ಎಲ್ಲ ವಸ್ತುಗಳಲ್ಲಿ. ಈ ಬಂಗಾರದಲ್ಲಿ ಆಭರಣಗಳು ಐತೆ ಅಂದರೆ ಎಲ್ಲ ಆಭರಣಗಳಲ್ಲಿ ಬಂಗಾರ ತುಂಬ್ಯದ. ಆದರೂ ಕೂಡ ನಾಮರೂಪದಿಂದ ಬಂಗಾರ ಅದು ಮಿಥ್ಯೆ ಅನ್ಸ್ಕೊಳ್ತದೆ. ಯಾಕಂದ್ರೆ ಕೈಯಲ್ಲಿ ಕಡಗ ಇವೇನು ಆಭರಣಗಳದಾವ ಸುಳ್ಳು ಅನ್ಸ್ಕೊಳ್ತೀವಿ. ಇರುವಂಥ ಬಂಗಾರ ಸತ್ಯನೇ ಐತಿ. ಮತ್ತು ಕಾರಣ ಸತ್ಯದ ಕಾರ್ಯಗಳು ಸುಳ್ಳದಾವಲ್ಲ ಇಲ್ಲಿನೂ. ಅದಕ್ಕೆ ಕಾರ್ಯಗಳು ಘಟ ಗುಂಡಲುಗಳು ಸತ್ಯವಾಗಿಲ್ಲಕ್ಕಿಂತ ಮಿಥ್ಯೆಗಳೇ ಆಗಿರುವಂಥವದಪ್ಪ ಅಂತ ಗುರುಗಳು ತಿಳಿಸಿ ಹೇಳಕತ್ತಾರ. ಅದಕ್ಕೆ ಕಾರಣ ಸತ್ಯ ಆದರೂ ಕೂಡ ಕಾರ್ಯ ಸತ್ಯ ಆಗಿರ್ಬೇಕಂತ ನೇಮ ಇಲ್ಲ. ಇದನ್ನು ತಿಳ್ಕೊಬೇಕು, ಚಂದ ತಿಳ್ಕೊಬೇಕು. ಈ ಕಾರಣವಾದಂಥ ಮೃತ್ತಿಕೆಯು ಕಾರ್ಯವಾದಂಥ ಘಟದಲ್ಲಿ ಅನುಸೂತ್ಯ ಇರುವುದರಿಂದ ಮೃದು ಘಟ ಮಣ್ಣಿನ ಕೊಡವೆಂದು ಅನುಭವಕ್ಕೆ ಬರ್ತದಪ್ಪ. ಈ ಸದ್ರೂಪದ ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿದ್ರೆ ನಮ್ಮ ಅನುಭವಕ್ಕೆ ಜಗತ್ತು ಬ್ರಹ್ಮ ಅಂತ ಅನುಭವಕ್ಕಾಗಿತ್ತು. ಏನು ಪ್ರಶ್ನೆ ಕೇಳ್ತಾನೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಕೇಳ್ತಾನೆ. ಅಲ್ಲ ಗುರುಗಳೇ, ನೀವೇನು ಹೇಳಕತ್ತೀರಿ? ಕಾರಣವಾದಂಥ ಮೃತ್ತಿಕೆ ಹೌದಲ್ಲ, ಯಾವುದು? ಮಣ್ಣು. ಮೃತ್ತಿಕೆ ಅಂದರೆ ಮಣ್ಣು. ಈ ಕಾರ್ಯವಾದಂಥ ಘಟದಲ್ಲಿ ಅನುಸೂತ್ಯವಾಗ್ಯದ. ಅನುಸೂತ್ಯ ಯಾಕಂದ್ರೆ ಅನುಸೂತ್ಯ ಆಗ್ಯದ ಅಂದರೆ ಆ ಒಂದು ಘಟದಲ್ಲಿ ಎಲ್ಲ ಕಡೆ ಬರೀ ಮಣ್ಣದು, ಮಣ್ಣಿನಿಂದೇ ಆಗ್ಯದ ಮಡಿಕೆ. ಇದು ಮೃದೋ ಘಟ ಅಂತ ಅನಿಸ್ಕೊಳ್ತದೆ. ನಮಗೆ ಇದು ಮಣ್ಣಿನ ಕೊಡ ಅಂತ ಅನುಭವಕ್ಕೆ ಬರ್ತದೆ. ಮಣ್ಣಿನಿಂದ ಆಗಿದಂಥ ಕೊಡ ಇದು ಮಣ್ಣು ಐತಪ್ಪ ಅಂತ ನಮ್ಮ ಅನುಭವಕ್ಕೆ ಬರ್ತದೆ. ಅದ್ರಂಗೆ ಈ ಸದ್ರೂಪವಾದಂಥ ಬ್ರಹ್ಮವೇ ಜಗತ್ತಿಗೆ ಕಾರಣ ಆಗ್ಯದಂತಂದ ಮೇಲೆ ನಮಗೆ ನಮ್ಮ ಅನುಭವಕ್ಕೆ ಅದು ಜಗತ್ತು ಬ್ರಹ್ಮವೇ ಅನ್ನುವಂಥ ಅನುಭವ ನಮಗಾಗಬೇಕಾಗಿತ್ತು. ಯಾಕಾಗಂಗಿಲ್ಲ ನೋಡ್ರಿ, ಎಷ್ಟು ಸೂಕ್ಷ್ಮ ಅದ. ಈ ಬ್ರಹ್ಮ ಮತ್ತು ಉಪಾದಾನ ಕಾರಣವಾಗಿರುವಂಥ ಬ್ರಹ್ಮ ಅದರ ಕಾರ್ಯ ಆಗಿರುವಂಥದ್ದು ಈ ಜಗತ್ತು ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತು. ಈ ಜಗತ್ತು ಬ್ರಹ್ಮ ಐತೆ ಅನ್ನುವಂಥ ಅನುಭವಕ್ಕೆ ನಮಗೆ ಯಾಕಾಗವಲ್ದು ಅಂತ ಪ್ರಶ್ನೆ, ಶಿಷ್ಯನ ಪ್ರಶ್ನೆ. ಆವಾಗ ಗುರುಗಳು ಹೇಳ್ತಾರೆ, ಮೃದೋ ಘಟವೆಂದು ಅನುಭವಕ್ಕೆ ಬರುವಂತೆ ಸನ್ ಘಟ ಸನ್ ಪಟ ಅಂದ್ರೆ ಘಟ ಐತೆ ಪಟ ಐತೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಯಾಕಂದ್ರೆ ಮೃದೋ ಘಟ ಅಂತ ನಮ್ಮ ಅನುಭವಕ್ಕೆ ಬರುವಂತೆ ಇಲ್ಲೇನದ ನಮಗೆ ಇಲ್ಲಿ ಕೂಡ ಬ್ರಹ್ಮ ಅನುಸೂತ್ಯ ಆಗಿದಾನ. ಅದು ನೀ ಅರ್ಥ ಮಾಡ್ಕೊ. ಹೆಂಗೆ ಇಲ್ಲಿ ಘಟ ಐತೆ, ಇಲ್ಲಿ ಪಟ ಐತೆ, ಇದು ನೋಡ್ರಿ, ಇದು ಗ್ರಂಥ ಐತೆ, ಇದು ಮಂಚ ಐತೆ, ಇದು ಟೇಬಲ್ ಐತೆ, ಇದು ಕುರ್ಚಿ ಐತೆ. ಬ್ರಹ್ಮದ ಸ್ವದ್ರೂಪ ಎಲ್ಲ ಕಡೆಗೂ ತೋರ್ತದೆ ನೋಡಿ, ವಿಚಾರ ಮಾಡ್ರಿ ಅಂತಟ್ರಿ. ಆಮೇಲೆ ಇಲ್ಲಿನೂ ಐತಿಲ್ಲ, ಮತ್ತು ಎಲ್ಲ ಪ್ರತಿಯೊಂದು ಘಟ ಐತೆ, ಪಟ ಅದು ಅದೇ ಅನ್ನುವಂಥ ಸರ್ವ ಪದಾರ್ಥಗಳಲ್ಲಿ ಅನುಸೂತ್ಯವಾಗಿರುವಂಥದ್ದು ಐತೆ. ಪ್ರತಿಯೊಂದು ಹೇಳ್ತೀಯಲ್ಲ, ಐತೆ ಇದಂ ರೂಪ, ಇದೆ ಅದು ಇದೆ ಎಲ್ಲ ಇದೆ ಅನ್ನುವಂಥ ಒಂದು ಎಲ್ಲ ಅದೇ ಅನ್ನುವಂಥದ್ದೇ ಸರ್ವ ಪದಾರ್ಥಗಳಲ್ಲಿ ತುಂಬಿದೆ. ಇದು ಅನುಸೂತ್ಯವಾಗಿರುವಂಥದ್ದು. ಅದರಿಂದ ಬ್ರಹ್ಮದ ಸ್ವದ್ರೂಪು ಎಲ್ಲ ಕಡೆಗೂ ಐತೆ. ಅರ್ಥ ಆಯ್ತಲ್ಲ? ಈ ಬ್ರಹ್ಮವೇ ಜಗತ್ತಿಗೆ ಹಂಗೈತೆ, ವಿವರ್ತೋಪದಾನವಾಗಿರುವಂಥದ್ದು ಐತೆ ನೋಡಪ್ಪ. ಅಂದ್ರೆ ಕಾರಣ ಬ್ರಹ್ಮ ಆಗಿದ್ದಾನ, ಬ್ರಹ್ಮದಿಂದನೇ ಈ ಜಗತ್ತು ತೋರ್ಯದಂದ್ರೂ ಕೂಡ
ಬ್ರಹ್ಮನಿಗೆ ಯಾವ ವಿಕಾರತೆ ಆಗಿಲ್ಲ. ಹೆಂಗೆ ಬಂಗಾರದಲ್ಲಿರುವಂಥ ಆಭರಣಗಳ ರೀತಿ. ಬಂಗಾರ ಮೂಲ ವಸ್ತು ಕೆಟ್ಟಿಲ್ಲ, ಆಭರಣಗಳು ಆಗ್ಯಾವ, ಹೌದಿಲ್ಲ? ಅದರಿಂದ ಬಂಗಾರ ಕೆಟ್ಟದೇನು ಅಂದರೆ ಕೆಡಂಗಿಲ್ಲ. ಅದ್ರಂಗೆ ಈ ಬ್ರಹ್ಮನಿಂದ ಈ ಜಗತ್ತಾಗ್ಯದಂದ್ರೂ ಕೂಡ ಅದು ವಿವರ್ತ ಉಪದಾನದಿಂದ ಕಾರಣ ಆಗ್ಯದ ಹೊರತಾಗಿ ಈ ಜಗತ್ತಿಷ್ಟು ತೋರಿದಂದ್ರೆ ಬ್ರಹ್ಮನಿಗೆ ಯಾವ ಹಾನಿನೂ ಇಲ್ಲ. ಹಿಂಗೆ ತಿಳ್ಕೊ ಅಂತ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಈ ಸನ್ಘಟ ಅಂತ ತೋರುವಂತೆ ಜಡಘಟ, ಘಟವು ಜಡವಾಗಿಯೂ ತೋರುವಂಥದ್ದು ಸನ್ಘಟ ಅಂತ ಈ ತೋರ್ತದೆ ನಮಗೆ. ಆಮೇಲೆ ಅದು ಈ ಜಡೋ ಘಟ ಅಂದ್ರೆ ಈ ಘಟ ಹೆಂಗದ ಜಡ, ಗಡಿಗೆ ಮಡಿಕೆ ಹೆಂಗದ ಜಡವಾಗಿರುವಂಥದ್ದು. ಅದಕ್ಕೆ ಇಲ್ಲಿ ಜಡ ಮೋಹಾತ್ಮಕಂ ವಿದ್ಧಿ ಅಂತ ಕೂಡ ಹೇಳ್ತಾರೆ. ಜಡ ಮತ್ತು ಮೋಹ ಲಕ್ಷಣವಾದಂಥದ್ದು ಯಾವುದು? ಮಾಯ ಸ್ವರೂಪ ಇರುವಂಥದ್ದು. ಅಂದಮೇಲೆ ಈ ಘಟಪಟಾದಿ ಸಕಲ ಪ್ರಪಂಚವು ಮಾಯಾ ಪರಿಣಾಮವಾಗಿಯೂ ಉಂಟು ನೋಡ್ರಿ. ಇದು ಜಡದಿಂದ ಕೂಡಿದಂಥದ್ದದ, ಮೋಹ ಬುದ್ಧಿಯಿಂದ ಕೂಡಿದಂಥದ್ದದ. ಅದಕ್ಕೆ ಇದು ಮಾಯಾ ಸ್ವರೂಪವಾಗಿರುವಂಥದ್ದೈತೆ. ಅದಕ್ಕೆ ಅಂದಮೇಲೆ ಈ ಘಟಪಟಾದಿ ಸಕಲ ಪ್ರಪಂಚವು ಮಾಯಾ ಪರಿಣಾಮವಾಗಿಯೂ ಉಂಟು. ಹಾಂ, ಅದರಿಂದ ಈ ಮಾಯದಿಂದ ಕೂಡಿದಂಥ ಈ ಪ್ರಪಂಚ ಅಂದ್ರೆ ಯೋಗ್ಯ ಆಗಂಗಿಲ್ಲ. ಇದು ಮಾಯದಿಂದ ಕೂಡ ಅಂತ ಹೇಳ್ಬೇಕು, ಇದು ಯಾಕೆ ಯೋಗ್ಯ ಆಗಂಗಿಲ್ಲ? ಇಲ್ಲಿ ಕೂಡ ಮಾಯ ಐತಲ್ಲ, ಜಡದಿಂದ ಕೂಡಿದಂಥದ್ದು ಐತೆ, ಮೋಹದಿಂದ ಕೂಡಿದಂಥದ್ದು, ಇವೆಲ್ಲ ಲಕ್ಷಣ ಅದಾವ. ಸಕಲ ಪ್ರಪಂಚವು ಮಾಯವು ಪರಿಣಾಮವಾಗಿರುವಂಥದ್ದು ಉಂಟು ಜಗತ್ತಿನೊಳಗೆ. ಅದ್ರಂಗೆ ಅದರಿಂದ ಮಾಯಮಯವಾಗಿರುವಂಥ ಈ ಪ್ರಪಂಚ ಅಂದರೆ ಯೋಗ್ಯ ಆಗಂಗಿಲ್ಲನ. ಬ್ರಹ್ಮಮಯ ಅಂತ ಯಾಕೆ ಹೇಳ್ಬೇಕು? ಮತ್ತು ಮಾಯನೂ ಆದಲ್ಲ, ಸೇರಿದಲ್ಲ ಇದ್ರಾಗ. ಮತ್ತು ಮಾಯಮಯವಾದಂಥ ಪ್ರಪಂಚ ಅಂತ ಯಾಕೆ ಅನ್ನಂಗಿಲ್ಲ? ಅದಕ್ಕೆ ಇಲ್ಲಿ ಹೇಳ್ತಾರೆ, ಮಾಯಾಂತೂ ಪ್ರಕೃತಿ ವಿದ್ಯಾತ್ ಅಂದ್ರೆ ಈ ಮಾಯೇ ಜಗತ್ತಿಗೆ ಕಾರಣ ಆಗ್ಯದಂತ ತಿಳಿತಕ್ಕಂಥದ್ದು. ಹಿಂಗೆ ಶ್ರುತಿ ಕೂಡ ಐತೆ. ಅದರಿಂದ ಜಗತ್ತು ಚೇತನ ವಿವರ್ತವಲ್ಲ, ಚೇತನದ ವಿವರ್ತ ಅಲ್ಲ, ಮಾಯದ ಪರಿಣಾಮ ಅಂತ ಹೇಳ್ಬೋದಲ್ಲ ಗುರುಗಳೇ. ಅಂದ್ರೆ ಮಾಯದಿಂದ ಈ ಜಗತ್ತು ತೋರಕತ್ತದ, ಮಾಯಿಂದ ಈ ಜಗತ್ತು ವಿಕಾರ ಆಗ್ಯದ. ಹೆಂಗೆ ಹಾಲು ಕೆಟ್ಟು ಮೊಸರಾದಂಗೆ ಅದರ ಮೂಲ ವಸ್ತು ಮಾಯ ಅನ್ನುವಂಥದ್ರಲ್ಲಿಂದ ಇಲ್ಲಿ ಈ ಕಾರ್ಯ ಆಗ್ಯದ. ಅದಕ್ಕೆ ಇದು ಪರಿಣಾಮ ಅಂತ ಇದಕ್ಕೆ ಹೇಳ್ಬೋದಲ್ಲ, ಮಾಯ ಪರಿಣಾಮ ಅಂತ ಹೇಳ್ಬೋದಲ್ಲ ಗುರುಗಳೇ ಅಂತ ಇಲ್ಲಿ ಪ್ರಶ್ನೆ ಮಾಡಿದರು ಕೂಡ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಹಂಗಲ್ಲಪ್ಪ, ಇದು ಇದ್ದದ್ದು ಉಪದಾನ ಕಾರಣ ಆಗುವಂಥದ್ದು. ಈ ಭಾಳ ಯಾಕಂದರೆ ಏನು ಐತೆ ಇದ್ದದ್ದು ಉಪದಾನ ಕಾರಣ ಆಗಿರುವಂಥದ್ದು, ಯಾವಾಗಲೂ ಇರುವಂಥದ್ದು ಅದು ಉಪದಾನ ಕಾರಣ ಆಗಿರುವಂಥದ್ದು ಐತೆ ಲೋಕದಲ್ಲಿ. ಇದೆಲ್ಲ ಕಡೆಯೂ ಇರುವಂಥದ್ದು ಅದು. ಮತ್ತು ಇಲ್ಲದ್ದು ಎಲ್ಲಿ ಉಪದಾನ ಕಾರಣ ಆಗಂಗಿಲ್ಲ. ಈಗ ಮಣ್ಣು ಐತೆಲ್ಲ, ಮಣ್ಣು ಯಾವಾಗಾದ್ರೂ ಗಡಿಗೆನ ಮತ್ತು ಇದ್ದದ್ದೇ ಅದು ಯಾವಾಗಲೂ ಇರುವಂಥದ್ದು. ಮಣ್ಣು ಮಡಿಕೆ ಆಗೋದಕ್ಕಿಂತ ಮುಂಚೆನೂ ಐತೆ, ಮಡಿಕೆ ಆದಮೇಲೂ ಇರ್ತದೆ. ಮತ್ತು ಮಡಿಕೆ ಹೊಡೆದೋದ್ರೂ ಕೂಡ ಮಣ್ಣೇ ಇರ್ತದೆ, ಯಾವಾಗಲೂ ಇರುವಂಥದ್ದು ಅದು. ಅದು ಯಾವಾಗಲೂ ಇರುವಂಥದ್ದು ಇದ್ದದ್ದು ಉಪದಾನ ಕಾರಣ ಆಗ್ತದೆ ಹೊರತಾಗಿ ಇಲ್ಲದೇ ಇರುವಂಥದ್ದು ಎಲ್ಲಿಯೂ ಉಪದಾನ ಕಾರಣ ಆಗಂಗಿಲ್ಲ. ಯಾಕಂದರೆ ಇಲ್ಲದ್ದು ಅಂದ್ರೆ ಅದು ಅಭಾವವಾಗಿರುವಂಥದ್ದು, ಇದ್ದದ್ದು ಅಂದ್ರೆ ಭಾವವಾಗಿರುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಅಭಾವ ಅಂದರೆ ಏನಂದ್ರೆ ಇಲ್ಲದ್ದು ಅಂದ್ರೆ ಅಭಾವ, ಇದ್ದದ್ದು ಅಂದ್ರೆ ಭಾವ. ಅಭಾವದಿಂದ ಇಲ್ಲೇನಾಗ್ತದೆ, ಈ ಒಂದು ಯಾಕಂದ್ರೆ ಅಭಾವ ಎಲ್ಲ ಕಡೆ ಇರುವಂಥದ್ದು, ಇಲ್ಲಿ ಕೂಡ ಸರ್ವವನ್ನು ಪಡಿಬೇಕಾಗಿರುವಂಥದ್ದು, ಇದು ಅಸಂಭವ ಇರಲಿ. ಯಾಕಂತಂದ್ರೆ ಈ ಅಭಾವದಿಂದ, ಅಭಾವ ಅಂತಂದ್ರೆ ಏನು? ಇರದೇ ಇರುವಂಥದ್ದು, ಇಲ್ಲದ್ದು ಅಭಾವ. ಈಗ ಈ ಇರದೇ ಇರುವಂಥದ್ದು ಭಾವೋತ್ಪತ್ತಿಯನ್ನು ಅಂಗೀಕಾರ ಮಾಡಿದ್ರೆ, ಇರದೇ ಇರುವಂಥ ಮಾಯೆ ಇಲ್ಲ ವಿಚಾರ ಮಾಡಿದರೆ ಇಲ್ಲ, ಮತ್ತು ಅದನ್ನು ನಾವು ಸ್ವೀಕಾರ ಮಾಡಿದರೆ ಅಭಾವವು ಸರ್ವತ್ರವಿರುವುದರಿಂದ ಸರ್ವವನ್ನು ಪಡೆಯಬೇಕಾಗ್ತದೆ. ಯಾಕಂದ್ರೆ ಈ ರೀತಿ ಅಂಗೀಕರಿಸಿದ್ರೆ ಅಭಾವವು ಸರ್ವತ್ರ ಇರುವುದರಿಂದ ಸರ್ವವನ್ನು ಪಡೆಯಬೇಕಾಗ್ತದೆ. ಇದು ಅಸಂಭವ. ಯಾಕಂದರೆ ಇದ್ದದ್ದನ್ನು ಅದು ಎಲ್ಲ ಕಡೆ ಆದಪ್ಪ ಅಂತೇಳ್ಬಿಟ್ಟು ಅದನ್ನು ನಾವು ಅದನ್ನು ನಾವು ಸ್ವೀಕಾರ ಮಾಡೋಕ್ಕಾಗ್ತದೆ. ಆದರೆ ಇಲ್ಲದೇ ಇರುವಂಥದ್ದು
ಇದನ್ನು ಅಭಾವ ಸರ್ವತ್ರ ಐತಪ್ಪ ಅಂತ ಈ ಸರ್ವವನ್ನು ಪಡಿಬೇಕಾದ್ರೆ ಎಲ್ಲ ಕಡೆನೂ ಪಡಿಬೇಕಾಗ್ತದೆ ಇದು. ಆದ್ರೆ ಇದು ಅಸಂಭವ. ಅದರಿಂದ ಶ್ರುತಿ ಹೇಳ್ತದ ಸೃಷ್ಟಿ ಪೂರ್ವದಲ್ಲಿ ಒಂದೇ ಸದ್ರೂಪ ಇತ್ತು, ಒಂದೇ ಸದ್ರೂಪ, ಬೇರೆ ಯಾವುದೂ ಇರಲಿಲ್ಲ ಅಲ್ಲಿ, ಅನ್ನೇ ಇಲ್ಲವೇ ಇಲ್ಲ. ಅಂದ್ರೆ ಎರಡನೇ ವಸ್ತು ಅಭಾವ ಹೇಳೋದಲ್ಲಿ, ಇಲ್ಲವೇ ಇಲ್ಲ ಅಂತ ಹೇಳೋದಲ್ಲಿ. ಅದರಿಂದ ಸದ್ರೂಪ ಬ್ರಹ್ಮ, ಏನು ಸದ್ರೂಪವಾಗಿರುವಂಥ ಬ್ರಹ್ಮವೇ ಈ ಜಗತ್ತಿಗೆ ವಿವರ್ತೋಪದಾನ ಕಾರಣ ಆಗಿದೆ ಅಂತ ತಿಳ್ಕೊ ನೋಡ್ರಿ. ಈ ರೀತಿಯಾಗಿ ಹೇಳ್ತಾರೆ. ಅದಕ್ಕೆ ಇದರ ಆಶ್ರಯದಲ್ಲಿ ಮಾಯ ಇರುವುದರಿಂದ, ಯಾವುದು ಬ್ರಹ್ಮನ ಆಶ್ರಯದಲ್ಲಿ ಮಾಯ ಐತೆ, ಅದಕ್ಕೆ ಇದರಿಂದ ಅದು ಉಪದಾನ ಕಾರಣವಾಗಿರುವುದು ಅಂತ ಅನ್ನುವಂಗೆ ತೋರ್ತದೆ. ಇದು ಅಷ್ಟೇ ಇರುವಂಥದ್ದು, ಮೂಲ ಯಾವಾಗಲೂ ಇರುವಂಥದ್ದೇ ಉಪದಾನ ಕಾರಣ ಆಗ್ತದೆ ಹೊರತಾಗಿ ಇಲ್ಲದೇ ಇರುವಂಥದ್ದು ಉಪದಾನ ಕಾರಣ ಯಾವ ವಸ್ತುವಿಗೂ ಆಗಂಗಿಲ್ಲ, ವಸ್ತುವಿಗೆ ಆಗಂಗಿಲ್ಲ. ಅದಕ್ಕೆ ಬ್ರಹ್ಮದ ಆಶ್ರಯದಲ್ಲಿ ಮಾಯ ಐತೆ. ಈ ಮಾಯ ಇರುವುದರಿಂದ ಅದು ಉಪದಾನ ಕಾರಣ ಐತೇನಪ್ಪ, ಇದೇ ಉಪದಾನ, ಜಗತ್ತಿಗೆ ಉಪದಾನ ಕಾರಣ ಮಾಯೆ ಐತೇನು ಅನ್ನುವಂಗೆ ಅನ್ನಿಸ್ತದ ಹೊರತಾಗಿ ಅದು ನಿಜವಾಗಿ ವಿಚಾರ ಮಾಡಿದ್ರೆ ಅಲ್ಲ. ಅದಕ್ಕೆ ರಾಜನ ಸನ್ನಿಧಿಯಲ್ಲಿದ್ದಂಥ ಮಂತ್ರಿ ಹೆಂಗೆ ಕಾಣಿಸ್ತಾನ, ರಾಜನಂಗೆ ತೋರ್ತಾನತ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ರಾಜ ಏನತ್ತ ಅಲ್ಲ, ಮಂತ್ರಿ ಅದನ್ನು. ಆದ್ರೆ ವಿಚಾರ ಮಾಡೋದಕ್ಕಿಂತ ಮೊದಲು ಅದನ್ನು ರಾಜನನ್ನಂಗೆ ಕಾಣಿಸ್ತಿರ್ತಾನೆ. ಈ ರೀತಿ ಅದರಿಂದ ಚಿತ್ತಿನ ವಿವರ್ತ ಜಗತ್ತು ಅಂತ ಹೇಳಬೇಕೇ ಹೊರತು ಮಾಯಾ ಪರಿಣಾಮ ಅಂತ ಹೇಳಿಕೊಡ್ದು ನೋಡ್ರಿ. ಈ ರೀತಿ ಹೇಳ್ತಾರೆ ಅವರು. ಭಾಳಷ್ಟು ಸೂಕ್ಷ್ಮ ವಿಚಾರಗಳದಾವ. ನೋಡೋಣ ಮತ್ತೇನು ಕೇಳ್ತಾನೆ ಶಿಷ್ಯ. ಮತ್ತೆ ಪ್ರಶ್ನೆ ಬರ್ತದೆ, ಮಾಯು ಇದೇನು ಅಭಾವ ರೂಪ ಅಲ್ಲ, ಕಿಂತು ಭಾವರೂಪ ಅಂತಲೇ ತಾವು ಹೇಳಿದಿರಿ. ಮೊದಲೇನು ಹೇಳಿರಿ ನೀವು? ಮಾಯೆ ಇದೇನು ಅಭಾವ ರೂಪ ಅಲ್ಲಪ್ಪ, ಇದು ಭಾವರೂಪ ಇರುವಂಥದ್ದೇ, ಅದು ಯಾವಾಗಲೂ ಇರುವಂಥದ್ದು ಅಂತ ನೀವು ಹೇಳಿರಿ ನನಗೆ. ಅದಕ್ಕೆ ಇಲ್ಲಿ ಹಲವಾರು ವಿಚಾರಗಳನ್ನು ಕೂಡ ನಮಗೆ ಹೇಳಿದರು. ಈ ಜಗತ್ತು ಭಾವರೂಪ, ಭಾವರೂಪವನ್ನು ಅಂಗೀಕರಿಸಿ ಈಗ ಅಭಾವ ಅಂತ ಹೇಳುವಂಥದ್ದು ನ್ಯಾಯ ಅಲ್ಲ ಗುರುಗಳೇ. ನೀವು ಮೊದಲು ನನಗೆ ಏನು ಹೇಳಿದ್ರಿ, ಯಾವಾಗಲೂ ಇರುವಂಥದ್ದು ಐತಿ, ಇದು ಮಾಯ ಕೂಡ ಹಂಗೆ ಐತೆ ಅಂತಲೇ ಹೇಳಿರಿ, ಭಾವರೂಪವಾಗಿರುವಂಥದ್ದು ಐತಿ ಅಂತೇಳಿರಿ. ಇವಾಗ ನೀವು ಹೇಳಕತ್ತೀರಿ ಭಾವರೂಪವನ್ನು ನಾವು ಹೌದು ಭಾವರೂಪ ಐತಿ ಜಗತ್ತು, ಇದು ಮಾಯ ಅನ್ನುವಂಥದ್ದು ಅಂತ ನಾವು ಅಂಗೀಕಾರ ಮಾಡಿದ್ರೆ, ಈಗೇನು ಹೇಳಕತ್ತೀರಿ ನೀವು, ಅಭಾವ ಐತೆ ಅಂತ ಹೇಳಕತ್ತೀರಿ. ಇದು ಯಾವಾಗಲೂ ಇರುವಂಥದ್ದಲ್ಲ, ಇದು ಅಭಾವದಿಂದ ಕೂಡಿದಂಥದ್ದಂತ ಹಿಂಗೆ ಹೇಳಕತ್ತೀರಲ್ಲ, ಇದು ನ್ಯಾಯನ ಅಂದ್ರೆ ಈ ರೀತಿ ನ್ಯಾಯವಲ್ಲ. ಈ ರೀತಿ ಹೇಳಿದ್ರೆ ಈ ಪೂರ್ವೋತ್ತರ ಈ ವಾಕ್ಯಗಳಿಗೆ ವಿರೋಧ ಬರ್ತದೆ. ಅದಕ್ಕೆ ಭಾವರೂಪ ಅನಾದಿ ನೋಡ್ರಿ ಆಗಿರುವುದಂತ ಅಂಗೀಕಾರ ಮಾಡಿದ್ರೆ, ಭಾವರೂಪವಾಗಿರುವಂಥ ಅನಾದಿಯಾಗಿರುವುದಂತ ಅಂಗೀಕಾರ ಮಾಡಿದ್ರೆ ದ್ವೈತಾಪತ್ತಿ ಪ್ರಾಪ್ತಿಯಾಗಿರುವಂಥದ್ದು. ಇದಕ್ಕೇನು ಗತಿ ಅಂತ ಕೇಳ್ತಾರೆ ಅವರು. ಶಿಷ್ಯ ಕೇಳ್ತಾ ಇದ್ದಾನೆ, ಇದಕ್ಕೇನು ಗತಿ ಆದಂತ ಹೇಳಿದ್ರೆ ದ್ವೈತಾಪತ್ತಿ ಬರ್ತದೆ, ಅಭಾವ ಅಂತ ಹೇಳಿದ್ರು ಕೂಡ ಅದು ಅಷ್ಟು ಸೂಕ್ತ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರೆ ಪೂರ್ವೋತ್ತರ ವಾಕ್ಯಗಳಿಗೆ ಇದು ಭಾಳಷ್ಟು ವಿರೋಧ ಆಗ್ತದೆ. ಅದಕ್ಕೆ ಈ ಭಾವರೂಪ ಅನಾದಿ ಆಗಿರುವುದಂತ ನಾವು ಅಂಗೀಕಾರ ಮಾಡಿದ್ರೆ, ಯಾವಾಗಲೂ ಇರುವಂಥದ್ದು ಅನಾದಿಯಾಗಿರುವಂಥದ್ದು ಅಂತ ಈ ಮಾಯೆಗೆ ನಾವು ಅಂಗೀಕಾರ ಮಾಡಿದರೆ ಅಲ್ಲೇನಾಗ್ತದೆ, ಬ್ರಹ್ಮ ಒಂದು ಮಾಯ ಒಂದು ಅನ್ನುವಂಥದ್ದು ದ್ವೈತಾಪತ್ತಿ ಬರ್ತದಲ್ಲಿ. ಮತ್ತು ಎರಡು ವಸ್ತು ಇರಬೇಕಾಗ್ತದೆ, ಇರುವಂಥದ್ದು ಒಂದೇ, ಅದು ಸಂದರ್ಭವಾಗಿರುವಂಥ ಬ್ರಹ್ಮ ಒಂದೇ ಆಗ್ಯದ, ಮತ್ತು ಇದು ಮಾಯನೂ ಆದಂತಂದಾಗ ಎರಡು ಬರ್ತದೆ ಇಲ್ಲಿ. ಅದನ್ನು ಮತ್ತು ಅನಾದಿನೇ ಆದ, ಅದನ್ನು ಭಾವರೂಪ ಆಗ್ಯದಂತಂದ್ರೆ ಈ ಮಾಯ ಒಂದು ಭಾವರೂಪವಾಗಿರುವಂಥ ವಸ್ತು, ಬ್ರಹ್ಮ ಒಂದು ಭಾವರೂಪವಾಗಿರುವಂಥ ವಸ್ತು. ಹಾಗಾಗಿ ಇಲ್ಲಿ ಏನಾಗ್ತದೆ, ದ್ವೈತಾಪತ್ತಿ ಬರ್ತದೆ ಇಲ್ಲಿ. ಅದಕ್ಕೆ ಇದು ಭಾಳ ಅದು ಸರಿಯಾಗಂಗಿಲ್ಲ. ಈ ರೀತಿ ಹೆಂಗೆ ಗುರುಗಳೇ ಅಂತ ಇಲ್ಲಿ ಅವರು ಕೇಳಕತ್ತಾನೆ ಶಿಷ್ಯ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಹೇಳಿದಂಥ ವಾಕ್ಯ ಇದು ವಾಕ್ಯದ ತಾತ್ಪರ್ಯ ಜ್ಞಾನವು ಇಲ್ಲದ್ರಿಂದ, ನಾವು ಹೇಳಿದಂಥ ವಾಕ್ಯ ಯಾವಾಗ ಹೇಳಿದ್ದೀವಿ ಅಂದ್ರೆ ವಾಕ್ಯದ ತಾತ್ಪರ್ಯ ಜ್ಞಾನವು ಇಲ್ಲದ್ರಿಂದ ಹೀಗೆ ನೀ ಪ್ರಶ್ನೆ ಮಾಡಿದ್ವಿ. ಯಾಕಂದರೆ ನಿನಗೆ ಈ ವಿಚಾರದ ಜ್ಞಾನ ನಿನಗಿನ್ನೂ ಆಗಿಲ್ಲ, ಅದಕ್ಕೆ ಈ ರೀತಿ ನೀ ಪ್ರಶ್ನೆ ಮಾಡಿದೆ. ಆದರೂ ಚಿಂತೆ ಇಲ್ಲ, ಯಾಕಂದರೆ ಪೂರ್ತಿ ನಿನಗೆ ವಿಷಯ ಗೊತ್ತಾಗಿತ್ತಂದ್ರೆ ಈ ಪ್ರಶ್ನೆ ನಿನಗೆ ಬರ್ತಿದ್ದಿಲ್ಲ. ಆದರೆ ಇನ್ನೂ ನಿನಗೆ ಅಷ್ಟು ಪೂರ್ತಿ ಗೊತ್ತಾಗಿಲ್ಲ, ಅದಕ್ಕೆ ಈ ರೀತಿ ಪ್ರಶ್ನೆಯನ್ನು ಮಾಡಿದೆ. ಚಿಂತೆ ಇಲ್ಲ, ಆದರೂ ಕೂಡ ಉತ್ತರ ಹೇಳ್ತೀನಿ ಅಂತಾರೆ ಅವರು. ನಿನಗೆ ಆದರೂ ಕೂಡ ಹೇಳ್ತೀನಿ ಕೇಳು ಅಂತ ಹೇಳಿ ಏನಂದ್ರೆ
ಬ್ರಹ್ಮವು ಹೆಂಗೆ ಪಾರಮಾರ್ಥಿಕ ಸತ್ತೆಯಾಗಿರುವುದು ಹಾಗೆ ಮಾಯೆ ಕೂಡ ಪಾರಮಾರ್ಥಿಕ ಸತ್ತೆಯಾಗಿಲ್ಲ. ಯಾಕಂದ್ರೆ ಬ್ರಹ್ಮ ಮಾತ್ರ ಪಾರಮಾರ್ಥಿಕ ಸತ್ತದಿಂದ ಕೂಡಿದಂಥದ್ದೈತೆ. ಆದ್ರೆ ಇದು ಮಾಯೆ ಅನ್ನುವಂಥದ್ದು ಪಾರಮಾರ್ಥಿಕ ಸತ್ತೆಯಾಗಿಲ್ಲ. ಆಗಿದ್ರೆ ನೀನು ಹೇಳ್ದಂಗೆ ದ್ವೈತಾಪತ್ತಿ ದೋಷ ಬರ್ತಿತ್ತು. ಅದು ಪಾರಮಾರ್ಥಿಕ ಸತ್ತ ಅಲ್ಲ ಅದು. ಯಾಕಂದರೆ ಸಮಾನ ಉಳ್ಳಂಥದ್ದು ಬ್ರಹ್ಮನ ಸಮಾನ ಮಾಯನೇ ಐತಪ್ಪ. ಮಾಯ ಸಮಾನ ಬ್ರಹ್ಮನೂ ಐತಂತ ಎರಡು ಸತ್ತ ಉಳ್ಳಂಥದ್ದು ಪಾರಮಾರ್ಥಿಕ ಸತ್ತನೇ ಎರಡು ಅದಾವ ಅಂತಂದ್ರೆ ಅಲ್ಲಿ ದ್ವೈತಾಪತ್ತಿ ದೋಷ ಬರ್ತಿತ್ತು. ಅದಕ್ಕೆ ಎರಡು ಸಮಾನ ಸತ್ತ ಉಳ್ಳಂಥದ್ದಲ್ಲ. ಇರುವಂಥದ್ದು ಯಾವಾಗಲೂ ಇರುವಂಥದ್ದು ಬ್ರಹ್ಮ ಐತೆ, ಇದು ಮಾಯ ಬ್ರಹ್ಮನ ಆಶ್ರಯದಲ್ಲಿರುವಂಥದ್ದು ಐತೆ, ಎರಡು ಸಮಾನವಾಗಿರುವಂಥದ್ದು ಅಲ್ಲ. ಅದರಿಂದ ದ್ವೈತಾಪತ್ತಿಗೆ ಅವಕಾಶ ಇಲ್ಲ. ಅದಕ್ಕೆ ಈ ಏಕಮೇವ ದ್ವಿತೀಯಂ ಅನ್ನುವಂಥ ಶ್ರುತಿಗೆ ವಿರೋಧ ಕೂಡ ಆಗಂಗಿಲ್ಲ. ಯಾಕಂದರೆ ಎರಡು ಸಮ ಇಲ್ಲ. ಇದು ಬ್ರಹ್ಮನ ಆಶ್ರಯದಲ್ಲಿ ತೋರ್ತದೆ ಮಾಯ ಅಷ್ಟೇ ಹೊರತಾಗಿ ಎರಡು ಸಮ ಆಗಂಗಿಲ್ಲ. ಅದಕ್ಕೆ ಪಾರಮಾರ್ಥಿಕ ಸತ್ತ ಈ ದೃಷ್ಟಿಯಿಂದಲೇ ನಾವು ಮಾಯೆ ಇಲ್ಲ ಅಂತ ಹೇಳಿದ್ದೀವಿ. ನಾವು ಯಾವುದ್ರ ದೃಷ್ಟಿಯಿಂದ ಹೇಳಿದ್ದೀವಿ? ಪಾರಮಾರ್ಥಿಕ ಸತ್ತದಿಂದನೇ ಈ ಮಾಯೆ ಇಲ್ಲ ಅಂತ ಹೇಳಿದ್ದೀವಿ ಹೊರತು ಇಲ್ಲಿ ಹೇಳ್ತಾರೆ ಅದು ಸತ್ತ ಅಂತ ನಾವು ಹೇಳಿಲ್ಲ. ಹೊರತು ಸತ್ತ ಹೇಳಿಲ್ಲ, ಕಿಂತು ಉಂಟು ಅಂತ ಹೇಳಿದ್ದೀವಿ. ಈ ರೀತಿ ಉಂಟ ಅಂತ ಹೇಳಿದ್ದೀವಿ. ಅದು ಯಾವಾಗಲೂ ಇರುವಂಥದ್ದಂತಲ್ಲ, ಮಾಯೆ ಯಾವಾಗಲೂ ಇರುವಂಥದ್ದಂತಲ್ಲ. ಅದಕ್ಕೆ ಈ ದೃಷ್ಟಿಯಿಂದ ನೋಡಿ ನಾವು ಹೇಳಿದ್ದೀವಿ ಅಂತ ಈ ರೀತಿ ಹೇಳ್ತಾರೆ. ಯಾಕಂದ್ರೆ ಈ ರೀತಿ ನಾನು ಏನು ಹೇಳಿದಂಥ ಉದಾಹರಣೆ ಕೊಟ್ಟಂಥ ವಿಚಾರವನ್ನು ಶ್ರುತಿ ಸ್ಮೃತಿ ವಾಕ್ಯಗಳಿಂದಲೂ ಕೂಡ ಮಾಯೆ ಉಂಟಂತ ಹೇಳ್ತಾರೆ ಹೊರತಾಗಿ ಅದು ಯಾವಾಗಲೂ ಇರುವಂಥದ್ದಲ್ಲ, ಪಾರಮಾರ್ಥಿಕ ಸತ್ತ ಅಲ್ಲ ಅದು. ಅದರಿಂದ ಇದ್ದದ್ದು ಉಪದಾನವಾಗುವಂಥದ್ದು ಯಾವುದು ಯಾವಾಗಲೂ ಇರ್ತದೆ ಅದು ಕಾರಣ ಆಗ್ತದೆ, ಉಪದಾನ ಕಾರಣ ಆಗ್ತದೆ. ಯಾವುದೋ ಒಂದು ವಸ್ತು ಕಾರ್ಯ ಆಗಬೇಕಾಗಿತ್ತಂತಾರೆ ಆ ವಸ್ತು ಯಾವಾಗಲೂ ಇರಬೇಕು, ಇದ್ದದ್ದು ಮಾತ್ರ ಉಪದಾನ ಕಾರಣ ಆಗ್ತದೆ ಹೊರತಾಗಿ ಇಲ್ಲದೇ ಇರುವಂಥದ್ದು ಉಪದಾನ ಕಾರಣ ಆಗಂಗಿಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಇಲ್ಲದ ಆಗೋದಿಲ್ಲ ಅಂತ ಹೇಳಿ ಅದರಿಂದ ಯಾವ ದೋಷನೂ ಇಲ್ಲಪ್ಪ. ಮಾಯೆ ಇರದೇ ಇರುವಂಥದ್ದು ಐತೆ, ಬ್ರಹ್ಮ ಇದ್ದದ್ದಂಥದ್ದು ಐತೆ. ಅದಕ್ಕೆ ಬ್ರಹ್ಮ ಜಗತ್ತಿಗೆ ಉಪದಾನ ಕಾರಣ ಆಗ್ಯದ ಹೊರತಾಗಿ ಮಾಯ ಆದಂತ ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಇವೆರಡು ಸಮಾನ ಸತ್ತ ಉಳ್ಳಂಥದ್ದು ಅಲ್ಲ, ಬ್ರಹ್ಮನ ಆಶ್ರಯದಲ್ಲಿ ಮಾಯೆ ಇರುವಂಥದ್ದು. ಹಾಗಾಗಿ ಇದು ದ್ವೈತಾಪತ್ತಿಗೆ ಅವಕಾಶವೂ ಇಲ್ಲ ಅಂತ ಇಲ್ಲಿ ಸ್ಪಷ್ಟನೆ ಕೊಡ್ತಾರೆ ಗುರುಗಳು. ಅವಾಗ ಮತ್ತು ಇಲ್ಲಿ ಹೇಳ್ತಾರೆ ಪಾರಮಾರ್ಥಿಕ ಸತ್ಯ ಅನ್ನೋದು ಸದ್ರೂಪ ಬ್ರಹ್ಮದಿಂದಲೇ ಜಗದು ಉತ್ಪತ್ತಿಯಾದಿಗಳನ್ನು ಹೇಳಿದ ಮೇಲೆ ವ್ಯಾವಹಾರಿಕ ಸತ್ಯ ಆದಂಥ ಮಾಯಾಶಕ್ತಿಯನ್ನಾದರೂ ಶ್ರುತಿ ಯಾಕೆ ಹೇಳಬೇಕು, ಗ್ರಹಿಸಬೇಕು? ಗ್ರಹಿಸೋದ್ರಿಂದ ಪ್ರಯೋಜನ ಏನು, ಬಿಡೋಡೋದ್ರಿಂದ ಹಾನಿ ಏನು? ನೋಡ್ರಿ ಮತ್ತೆ ಪ್ರಶ್ನೆ ಬಂತಂತಗ ಏನು ಹೇಳ್ತಾರೆ, ಪಾರಮಾರ್ಥಿಕ ಸತ್ಯ ಆದಂಥ ಸದ್ರೂಪ ಬ್ರಹ್ಮದಿಂದಲೇ ಜಗತ್ತು ಉತ್ಪತ್ತಿಯಾಗ್ಯದಂತ ಹೇಳಿದ ಮೇಲೆ ಯಾವಾಗಲೂ ಇರುವಂಥ ಒಂದು ಬ್ರಹ್ಮನಿಂದನೇ ಈ ಜಗತ್ತು ಉತ್ಪತ್ತಿ ಆಗ್ಯದಂತ ಹೇಳಿದ ಮೇಲೆ ವ್ಯಾವಹಾರಿಕ ಸತ್ಯ ಆದಂಥ ಒಂದು ಮಾಯೆಯ ಒಂದು ಶಕ್ತಿ ಏನೈತಲ್ಲ ಅದನ್ನು ಶ್ರುತಿ ಯಾಕೆ ಹೇಳಿತು, ಯಾಕೆ ಗ್ರಹಿಸ್ತು ಅದನ್ನು? ಮತ್ತು ಈ ಮಾಯೆ ಗ್ರಹಿಸೋದ್ರಿಂದ ಮಾಯೆ ಇದೆ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಆಯಿತು, ಬಿಡೋದ್ರಿಂದ ಏನು ನಷ್ಟ ಆಯಿತು? ಬರೀ ಯಾಕಂದರೆ ಜಗತ್ತಿಗೆ ಬ್ರಹ್ಮನೇ ಕಾರಣ ಅಂತ ಈ ಮಾಯನ್ನ ಯಾಕೆ ಕಾಡ್ತರಬೇಕು? ಅದರಿಂದ ಏನು ವ್ಯಾವಹಾರಿಕ ಸತ್ಯ ಆದಂಥ ಮಾಯ ಶಕ್ತಿ ಇದು ಶ್ರುತಿ ಯಾಕೆ ಇದನ್ನು ವಿಚಾರ ಹೇಳಿತು? ಮತ್ತು ಇದನ್ನು ಗ್ರಹಿಸೋದ್ರಿಂದ ಏನು ಪ್ರಯೋಜನ ಐತೆ, ಮಾಯಾಶಕ್ತಿಯನ್ನು ಗ್ರಹಿಸೋದ್ರಿಂದ ಏನು ನಮಗೆ ಫಲ ಐತೆ, ಅದರಿಂದ ಏನು ಒಳ್ಳೆಯದೈತೆ, ಬಿಡೋದ್ರಿಂದ ಏನು ಹಾನಿ ಐತೆ ಅಂತ ಇಲ್ಲಿ ಪ್ರಶ್ನೆ ಕೇಳುತ್ತಾನಂತಾಗ ಅದಕ್ಕೆ ಗುರುಗಳು ಹೇಳ್ತಾರೆ, ಲೇ ಶಿಷ್ಯನೇ ನೀನು ಪ್ರಶ್ನೆಗಳನ್ನು ಮಾಡೋದರಲ್ಲಿ ಭಾಳ ಜಾಣ ಇದ್ದು ನೋಡಪ್ಪ ನೀನು. ಎಷ್ಟು ಕರುಣಾಮಯಿಗಳು ನೋಡ್ರಿ, ನೀನು ಭಾಳ ಜಾಣನಿದೆ. ಮತ್ತು ಭಾಳ ಒಳ್ಳೊಳ್ಳೆ ಒಂದು ಪ್ರಶ್ನೆಗಳನ್ನು ಮತ್ತು ಆ ವೃತ್ತಿಯನ್ನು ಅಂತರ್ಮುಖ ಮಾಡುವಂಥ ಪ್ರಶ್ನೆಗಳು ನೀನು ಅದಾವ. ವೃತ್ತಿಯನ್ನು ಅಂತರ್ಮುಖ ಮಾಡಿಕೊಳ್ಳುವಂಥ ಒಂದು ಮಾಡುವಂಥ ಪ್ರಶ್ನೆಗಳು ನೀನು ಅದಾವ. ಅದಕ್ಕೆ ನಾವು ಉತ್ತರ ಹೇಳ್ತೀನಿ, ಹೇಳು, ನಿನಗೆ ಏನು ಸಂಶಯ ಬರ್ತವೆ ಹೇಳ, ಎಲ್ಲ ಹೇಳ್ತೀನಿ. ಅದಕ್ಕೆ ಈ ರೀತಿಯಾಗಿ ಗುರು ಮತ್ತು ಶಾಸ್ತ್ರ ಶ್ರುತಿ ಸ್ಮೃತಿಗಳ ಅಧಿಕಾರಕ್ಕೆ ಅನುಗುಣವಾಗಿ ಉಪದೇಶಗಳನ್ನು ಮಾಡ್ತಾವೆ. ಇಲ್ಲಿ ಕೂಡ ಏನು ಮಾಡ್ತಾವ, ಇವು ಯಕ್ಷಾನುರೂಪೋ ಬಲಿ ಎಂಬ ನ್ಯಾಯದಂತೆ
ಇಲ್ಲಿ ಕೂಡ ಆ ಥರ ಗುರು ಮತ್ತು ಶಾಸ್ತ್ರ ಶ್ರುತಿ ಸ್ಮೃತಿಗಳ ಅದು ಇವೇನು ಹೇಳ್ತಾವ ಅಧಿಕಾರಿಗಳ ಒಂದು ಅಧಿಕಾರಕ್ಕೆ ಅನುಗುಣವಾಗಿ ಉಪದೇಶಗಳನ್ನು ಮಾಡ್ತಾ ಇದ್ದಾವ. ಯಾಕಂದರೆ ಡಾಕ್ಟ್ರಿ ಹೆಂಗೆ ಒಂದು ಔಷಧ ಯಾರ್ಯಾರು ರೋಗ ಏಟಿಟ್ಟದಂತ ನೋಡಿ ಔಷಧಗಳನ್ನು ಹೆಂಗೆ ಕೊಡ್ತಾನೋ ಅದ್ರಾಗ ಶಿಷ್ಯನಾದಂಥ ನೀನು ವ್ಯಾವಹಾರಿಕ ಜಗತ್ತಿನ ಒಂದು ದೃಷ್ಟಿ ಉಳ್ಳವನಾಗಿ ಈ ಜಗತ್ತು ಏನು ಎಲ್ಲಿಂದ ಹುಟ್ಟಿತು ಹೆಂಗಾಯ್ತಪ್ಪ ಅಂತ ನೀನು ಪ್ರಶ್ನೆ ಮಾಡಿದಿ. ಯಾಕಂದ್ರೆ ನೀನು ವ್ಯಾವಹಾರಿಕ ಜಗತ್ತಿನ ಒಂದು ದೃಷ್ಟಿ ಉಳ್ಳಂಥವನಾಗಿದ್ದೀನಿ ನೀನು. ಅದಕ್ಕಾಗಿ ಈ ಜಗತ್ತಂದ್ರೇನು, ಎಲ್ಲಿ ಹುಟ್ಟಿತು, ಹೆಂಗೆ ಬಂತು, ಏನಪ್ಪ ಇದು ಏನು ಕತಿ ಅಂತ ನೀನು ಕೇಳುವಂಥವನಾಗಿದೆ. ಅದರಿಂದಲೇ ಇಲ್ಲಿ ನಾವು ಪಾರಮಾರ್ಥಿಕ ಬ್ರಹ್ಮದಲ್ಲಿ ಅನಿರ್ವಚನೀಯವಾದಂಥ ವ್ಯಾವಹಾರಿಕ ಮಾಯೆಯನ್ನು ಸ್ವೀಕರಿಸಿದ್ದೇವೆ. ಅದರ ತಿಳಿದೇ ಇದ್ದಾಗ ಮಾಯೆ ಇದ್ದಂಗೆ ನೋಡಿದಾಗ ಮಾಯೆ ಐತೆ, ತಿಳಿದಾಗ ಮಾಯೆ ಇಲ್ಲ. ನೋಡಿದಾಗ ಮಾಯೆ ಐತೆ, ನೋಡದೇ ಇದ್ದಾಗ ಮಾಯೆ ಇಲ್ಲ. ವಿಚಾರ ಮಾಡಿದಾಗ ಅದು ಇಲ್ಲ, ತಿಳಿದೈತಾಗ ಮಾಯೆ ಇರ್ತದೆ. ಅದಕ್ಕೆ ಇಲ್ಲಿ ಕೂಡ ಪಾರಮಾರ್ಥಿಕ ಬ್ರಹ್ಮದಲ್ಲಿ ಅನಿರ್ವಚನೀಯ ವ್ಯಾವಹಾರಿಕ ಮಾಯೆಯನ್ನು ಸ್ವೀಕರಿಸಿ ಸದ್ರೂಪ ಚೈತನ್ಯದ ವಿವರ್ತ ರೂಪ ಜಗತ್ತು ಅಂತ ಹೇಳಿ 4ನೇ ಒಂದು ವಿಚಾರದಲ್ಲಿ ಇಲ್ಲಿ ಹಲವಾರು ವಿಚಾರಗಳನ್ನು ನಾವು ಹೇಳಿದ್ದೀವಿ. ಈ ರೀತಿಯಾಗಿ ಇದು ಸದ್ರೂಪ ಚೈತನ್ಯದ ವಿವರ್ತ ರೂಪ ಆಗ್ಯದ. ಆದರೆ ಇದು ಮಾಯೆ ವ್ಯಾವಹಾರಿಕ ದೃಷ್ಟಿಯಲ್ಲಿ ಮಾತ್ರ ಹೇಳಿದಂಥದ್ದು. ಯಾಕಂದ್ರೆ ಇದು ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ವ್ಯಾವಹಾರಿಕ ಮಾಯೆಯನ್ನು ಸ್ವೀಕರಿಸಿದ್ದೀವಿ. ಯಾವ ರೀತಿಯಲ್ಲಿ ಅಂದರೆ ಅನಿರ್ವಚನೀಯ ಬ್ರಹ್ಮದಲ್ಲಿ ಅನಿರ್ವಚನೀಯ ವ್ಯಾವಹಾರಿಕ ಮತ್ತು ಮಾಯೆಯನ್ನು ಇಲ್ಲಿ ಸ್ವೀಕರಿಸಿದ ಹೊರತು ಬೇರೆ ಏನಿಲ್ಲ. ಅದಕ್ಕೆ ಸದ್ರೂಪ ಚೈತನ್ಯವೇ ಈ ಜಗತ್ತಿಗೆ ಕಾರಣ ಆಗ್ಯದ ಅನ್ನುವಂಥದ್ದನ್ನು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಮತ್ತು ಇನ್ನೂ ಒಂದು ಸ್ವಲ್ಪ ಐತೆ, ಇದನ್ನು ಮತ್ತೆ ಭಾಳಷ್ಟು ನಿಧಾನ ಆದರೂ ಪರವಾಗಿಲ್ಲ, ಗುರುನಾಥ ಏನೇನು ಹೇಳ್ತಾನೆ ಸೂಕ್ಷ್ಮದ ವಿಚಾರ ನೋಡಿಕೊಂಡು ಹೋಗೋಣ. ನಾಳೆ ಮತ್ತೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.